ಸಿಕ್ಸರ್. ಮಧುಕರಿ ಆಟಗಾರರು ದಯವಿಟ್ಟು ಸ್ವಲ್ಪ ಹಿಂದೆ ಬನ್ನಿ, ಬೌಂಡ್ರಿ ಲೈನ್ ಬಿಟ್ಟು ಬನ್ನಿ. ಇರ್ಲಿ. ಮತ್ತೆ ಮನೋಜ್ ಸ್ವಲ್ಪ ಮಟ್ಟಿಗೆ ಸಿಕ್ಸರ್ ನೀಡಿದ್ರು. ಒಂದೆಡೆ ಒಂದು ಪಂದ್ಯಾಕೂಟಕ್ಕೆ ಕೆಲವೇ ಕ್ಷಣಗಳಲ್ಲಿ IPL ಮತ್ತು KPL ಪಂದ್ಯಾಟಗಳಲ್ಲಿ ಡ್ರಮ್ಮರ್ ಆಗಿ ಕಾರ್ಯವನ್ನು ನಿರ್ವಹಿಸುವಂತಹ ದೇವರ್ ಅವರು ಆಗಮಿಸುತ್ತಾರೆ. ಎಲ್ಲರನ್ನು ಕೂಡ ರಂಜಿಸುವಂತಹ ಹಂತದಲ್ಲಿ ಅವರು ಕೂಡ ಕಾರ್ಯವನ್ನು ನಿರ್ವಹಿಸಲಿಕ್ಕಿದ್ದಾರೆ. ವಿಭಿನ್ನ ಶೈಲಿಗಳ ಮುಖಾಂತರವಾಗಿ ಡ್ರಮ್ ಬಾರಿಸುವುದರ ಮುಖಾಂತರವಾಗಿ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ಮಿಸ್ಟರ್ ದೇವ ಕೆಲವೇ ಕ್ಷಣಗಳಲ್ಲಿ ಒಂದು ಪಂದ್ಯಾಟಕ್ಕೆ ಆಗಮಿಸಲಿಕ್ಕಿದ್ದಾರೆ. ಬಹುಶಃ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಬಹುಶಃ ಅದ್ಯಾವ ರೀತಿಯಾಗಿ ನಮ್ಮ ಚಿತ್ರದುರ್ಗ ಪರಿಸರದ ಕ್ರಿಕೆಟ್ ಅಭಿಮಾನಿಗಳನ್ನು ರಂಜಿಸ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಮೊದಲ ಓವರ್ನ ಪ್ರಗತಿ ತಂಡ ಮೊತ್ತ 7. ಈ ಬಾರಿ ಎಸೆದ ಚೆಂಡು ಹುದ್ದರಿ ಆವರಿಸಿಕೊಂಡು ಬೀಸುವ ಪ್ರಯತ್ನ. ಓಟುಗಳ ಅವಕಾಶಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಸೇರ್ಪಡೆ ಆಗ್ತಾ ಇದೆ. ಚುಕ್ಕಿ ಎಸೆತ ಅಂಕಿಅಂಶ ಪಟ್ಟಿಯನ್ನು ಕಾಡ್ತಾ ಇದೆ. ಚಿನ್ಮೂಲಾದ್ರೆ ಚಿತಾಸ್ ವಾಸಸ್ ರೆಡ್ ಬ್ಯಾಕ್ಸ್ ತಂಡ ಮೊತ್ತ 8. ಈ ಬಾರಿ ಎಸೆದ ಚೆಂಡು ಮತ್ತೆ ಒಟ್ಟೊಳ್ಳೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ರೆಡ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಸಿಕ್ಸರ್ ನೀಡಿದ್ರು ಕೂಡ ಬಳಿಕ ಬಹಳ ಶುದ್ಧ ಬರುತ್ತೆ ಒಂದು ಎಸ್ಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಮನೋಜ್. ಇತ್ತ ರಾಘವೇಂದ್ರ ಸ್ಟ್ರೈಕರ್ ವಿಭಾಗದಲ್ಲಿ, ಇರ್ಫಾನ್ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ, ಮನೋಜ್ ಎಸ್ಗಾರಿಕೆ ಭಾಗದಲ್ಲಿದ್ದಾರೆ. 3 ಮಂದಿ ಬಹಳಷ್ಟು ಅನುಭವಿ ಆಟಗಾರರು. ಲಾಸ್ ಬಾಲ್. ಮನೋಜ್ ಎಸೆದ ಚೆಂಡು ಬಹಳ ಶುದ್ಧ ಬರುತ್ತೆ ನೋಡುತ್ತಾ ಲಾಂಗ್ ಆಫ್ ವಿಭಾಗದಲ್ಲಿ ಸಾಕ್ತದೆ. ಸುಲಭವಾಗಿ ಕ್ಯಾಚ್ ರಕ್ಷಕ ಭಾಗದಲ್ಲಿ ಪಡ್ಕೊಳ್ತಾ ರಾಘವೇಂದ್ರ ಹುದ್ದಾರಿಯನ್ನು ಕಳ್ಕೊಳ್ತಾ ಇದೆ. ರೆಡ್ ಬ್ಯಾಕ್ಸ್ ಮೊದಲ ಆಘಾತವನ್ನು ಎದುರಿಸ್ತಾ ಇದೆ. ನೀಳಕಾಯದ ಉದ್ದನೆಯ ವ್ಯಕ್ತಿ ರಾಘವೇಂದ್ರ ಗೊಟ್ಟು ಪವಿಲಿಯನ್. ಪಂದ್ಯದ ವೀಕ್ಷಣೆ ರಾಘವೇಂದ್ರ 8ಕ್ಕೆ 8 ರನ್ಸ್ ಫಾರ್ ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. ಮೊದಲ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಪ್ರಗತಿಯ ಮೊದಲ ಪವರ್ ಪ್ಲೇ ಓವರ್ನ ಮುಕ್ತಾಯಕ್ಕೆ ತಂಡ ಮೊತ್ತ 8 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ರೆಡ್ ಬ್ಯಾಕ್ಸ್ ತಂಡ ಇನ್ನು ಕೂಡ 30 ಎಸೆತಗಳು ಆರಂಭಿಕ ಸೆಷನ್ನಲ್ಲಿ ಬಾಕಿ ಉಳಿತಾ ಇದೆ. ಅದಷ್ಟು ಓಟವನ್ನು ಎದುರಾಳಿಗಳಿಗೆ ಟಾರ್ಗೆಟ್ ಆಗಿ ನೀಡ್ತಾರೆ ನೋಡಬೇಕಾಗಿದೆ. ಈ ಒಂದು ಪಂದ್ಯಾಕೂಟಕ್ಕೆ ಸಾಕಷ್ಟು ಉತ್ತಮ ರೀತಿಯಾಗಿ ಸಹಕರಿಸುವಂಥ ನಮ್ಮ KGT ಗುರುಮೂರ್ತಿ ಸರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಸಾರಥ್ಯದಲ್ಲಿ ಮುಂದಾಳತ್ವದಲ್ಲಿ 4 ದಿನಗಳ ಕಾಲ ಹಗಲು ಮತ್ತು ರಾತ್ರಿಯ ವ್ಯವಸ್ಥಿತ ಕ್ರಿಕೆಟ್ ಪಂದ್ಯಾಕೂಟ ಸಾಗ್ತಾ ಇದೆ. ಇನ್ನೊಂದೆಡೆ ಕಾರ್ಯದರ್ಶಿಯಾಗಿ ಒಂದು ಪಂದ್ಯಾಕೂಟಕ್ಕೆ ನಮ್ಮ ಶಶಿಧರ್ ಜೇರ್ ಅವರು ನಮಗೆ ಸಹಕರಿಸ್ತಾ ಇದ್ದಾರೆ. ಹಾಗೆಯೇ ಶ್ರೀಯುತ ಸಂಚಾಲಕರಾಗಿ ಶ್ರೀಯುತ ರಾಘು ಜೇರ್ ಅವರಿದ್ದಾರೆ. ಹಾಗೆ ನಮ್ಮ ಅನಿಲ್ ರವರು ಕೂಡ ಇದೆ. ಇನ್ನು ಕೂಡ ನಮ್ಮ ಹೊಯ್ಸಳ ಒಕ್ಕೂಟದ ಬಹಳಷ್ಟು ಸಂಘಟಕರೆಲ್ಲರೂ ಕೂಡ ಒಂದು ಪಂದ್ಯಾಟಕ್ಕೆ ಬಹಳಷ್ಟು ಉತ್ತಮ ರೀತಿಯ ಸಹಕಾರವನ್ನು ನೀಡುತ್ತಾ ಇದ್ದಾರೆ. ಹಾಗೆಯೇ ಒಂದು ಪಂದ್ಯಾಕೂಟಕ್ಕೆ ನಮ್ಮ ರಾಷ್ಟ್ರಕೂಟ ಅನಿಲ್ ರವರ ಒಂದು ನೇತೃತ್ವದಲ್ಲಿ ಬಹಳಷ್ಟು ಮಂದಿ ಯುವಕರೆಲ್ಲರೂ ಕೂಡ ಒಂದು ಪಂದ್ಯಾಕೂಟಕ್ಕೆ ಬಹಳಷ್ಟು ಉತ್ತಮ ರೀತಿಯ ಸಹಕಾರವನ್ನು ನೀಡುತ್ತಾ ಇದ್ದಾರೆ. ಜೊತೆಗೆ ಅನಿಲ್ ರವರು ಕೂಡ ಬಹಳಷ್ಟು ದಿನಗಳಿಂದ ಈ ಒಂದು ಪಂದ್ಯಾಕೂಟಕ್ಕೆ ಸಾಕಷ್ಟು ಒತ್ತಡದೊಂದಿಗೆ ಪರಿಶ್ರಮದೊಂದಿಗೆ ಒಂದು ಕ್ರಿಕೆಟ್ ಪಂದ್ಯಾಕೂಟಕ್ಕೆ ಸಹಕಾರವನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಅಭಿನಂದನೆ, ಕೃತಜ್ಞತೆಗಳು. ಈ ನಡುವೆ ಸ್ವಿಚ್ ಮಾಡುವಂತ ಪ್ರಯತ್ನ, ಡೀಪ್ ಕವರ್ ಸೀಮಾನಕ್ಕೆ ಕ್ರಮಿಸ್ತಾ ಇದೆ. ಸಿಕ್ಸರ್ ಬರೀ 6 ಓಟದ ಪೂರೈಕೆ ಆಗ್ತಾ ಇದೆ. ಸಿಕ್ಸರ್ ಸೇರ್ಪಡೆ ಆಗ್ತಾ ಇದೆ. ಸಿಕ್ಸರ್ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 14 ರನ್ಸ್. ಈ ಬಾರಿ ಎಸೆದ ಚೆಂಡು ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಬಹಳ ಶುದ್ಧ ಸ್ವೀಪ್ ಶಾಟ್ ಅನ್ನು ದಾಖಲಿಸಿದ್ರು. ಡೀಪ್ ಮಿಡ್ ವಿಕೆಟ್ ಸೀಮಾರಕ್ಕೆ ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟಗಳ ಸೂಚನೆ ಬರ್ತಾ ಇದೆ. ಹಿಂದೆ ಬಹಳಷ್ಟು ಉತ್ತಮ ರೀತಿಯ ಒಂದು ಸಿಕ್ಸರ್ ದಾಖಲಿಸಿದ್ರು ಸ್ವಿಚ್ ಮುಖಾಂತರವಾಗಿ. ಇವಾಗ ಬಹಳಷ್ಟು ಉತ್ತಮ ರೀತಿಯ ಒಂದು ಸ್ಲೋವರ್ ಡೆಲಿವರಿ ಪೂರ್ಣಾಂತರವಾಗಿರ್ತಕ್ಕಂಥ ಚೆಂಡು 4 ಓಟದ ಹೆಚ್ಚುವರಿ ಆಗ್ತಾ ಇದೆ. ತಂಡ ಮೊತ್ತ 18 ರನ್ಸ್. ಮತ್ತೆ ಪ್ರಶಾಂತ್ ಸುಂದರತೆಯ ಹೊಳೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಸ್ಕ್ವೇರ್ ಲೆಗ್ ಸೀಮಾರಕ್ಕೆ ಕ್ರಮಿಸ್ತಾ ಇದೆ. 1 ಬೌನ್ಸ್ ಬೌಂಡ್ರಿ 4 ಓಟದ ಹೆಚ್ಚುವರಿ ಆಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಬೌಂಡರಿಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಪ್ರಶಾಂತ್. ಈ ಸಿಕ್ಸರ್ ಈ ಬೌಂಡ್ರಿ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 22ಕ್ಕೆ ತಲುಪ್ತಾ ಇದೆ. ಸಂಘಟಕರು, ಕನ್ವೀನಿಯರ್ಸ್, ಆರ್ಗನೈಸರ್ಸ್ ಚೆಂಡಿನ ವ್ಯವಸ್ಥೆಯನ್ನು ಮಾಡಬೇಕು.
ರಾಘವೇಂದ್ರ ಈ ಬೌಂಡ್ರಿಯ ಮುಖಾಂತರವಾಗಿ ತಂಡ ಮೊತ್ತ 26ಕ್ಕೆ ತಲುಪ್ತಾ ಇದೆ. ಹ್ಯಾಟ್ರಿಕ್ ಬೌಂಡ್ರಿ ಮತ್ತು ಒಂದು 6 ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ ರಾಘವೇಂದ್ರ ಗುನ್ನರ್ ಅವರ ದಾಂಡಿನ ಮುಖಾಂತರವಾಗಿ. ಮತ್ತೆ ಪ್ರಶಾಂತ್ ಬಿರೋಸ್ತಿನ ಹೊಡೆತವನ್ನು ಕಾಣುವಂತಹ ಪ್ರಯತ್ನವನ್ನು ಮಾಡಿದ್ರು. ಕ್ಲೀನ್ ಬೌಂಡ್ ಬಾರಿ ರಾಘವೇಂದ್ರರ ಹೊದ್ದಾರಿಯನ್ನು ಪಡ್ಕೊಳ್ತಾ ಇದ್ದಾರೆ ಪ್ರಶಾಂತ್. ಆರಂಭಿಕ 4 ಎಸೆತಗಳಲ್ಲಿ 6 ಬೌಂಡ್ರಿಗೆ ಅವಕಾಶ ಮಾಡಿಕೊಟ್ರು ಕೂಡ ಈ ಬಾರಿ ಸ್ಟೆಪ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಚೆಂಡಿನ ಗತಿಯನ್ನು ಗಮನಿಸ್ತಾ ಇಲ್ಲ, ಅರಿವಿಗೆ ಬರ್ತಾ ಇಲ್ಲ. ಕ್ಲೀನ್ ಬೌಂಡ್ ಔಟ್ ಆಗ್ತಾ ಇದ್ದಾರೆ. 2ನೇ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರೆ ರೆಡ್ ಬ್ಯಾಕ್ಸ್. ಆರಂಭಿಕ ಹಂತದಲ್ಲಿ ರಾಘವೇಂದ್ರ ಚಾಣಿರವರ ವಿಕೆಟ್ಸ್ ಅನ್ನು ಪಡ್ಕೊಂಡ್ರು. ಇವಾಗ ರಾಘವೇಂದ್ರ ಗುನ್ನರ್ ಅವರ ವಿಕೆಟ್ಸ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಈ ರೀತಿಯಾಗಿ 26ಕ್ಕೆ 2 ವಿಕೆಟ್ಸ್ ಗಳನ್ನ ಕಳ್ಕೊಳ್ತಾ ಇದೆ ರೆಡ್ ಬ್ಯಾಕ್ಸ್. ಹೊಸ ಬ್ಯಾಟ್ಸ್ಮನ್ ಸಲ್ಮಾನ್ ಇದುವರೆಗೆ ಕೂಡ ಪ್ರತಿಯೊಂದು ಪಂದ್ಯದಲ್ಲೂ ಕೂಡ 6ನೇ ವಿಕೆಟ್ ಕಣಕ್ಕೆ ಇಳಿತಾ ಇದ್ದಾರೆ. ಇವಾಗ ಮಾಧ್ಯಮ ಸರದಿಯಲ್ಲಿ ಕಣಕ್ಕೆ ಇಳಿತಾ ಇದ್ದಾರೆ. ದಾಂಡಿಗರನ್ನ ಬದಲಿಸ್ತಾ ಇದ್ದಾರೆ. ಅದರ ಪ್ರಯತ್ನ ಕೂಡ ಇಲ್ಲಿ ರೆಡ್ ಬ್ಯಾಕ್ಸ್ ನಿರ್ಣಾಯಕರು ತೆಗೆದಿರ್ತಕ್ಕಂಥ ನಿರ್ಣಯ ಕೈ ಹಿಡಿತಾ ಇದೆ. ಆದ್ರೂ ಕೂಡ ಎದುರಾಳಿಗಳು 2 ವಿಕೆಟ್ಸ್ ಅನ್ನು ಕಬಳಿಸ್ತಾ ಇದ್ದಾರೆ. ಮತ್ತೆ ಪ್ರಶಾಂತ್ ಕೊನೆಯ ಚೆಂಡು ಲಾಸ್ಟ್ ಬಾಲ್. ಸುಂದರತೆಯ ಚೆಂಡು ಬೌಲರ್ಸ್ ಬ್ಯಾಕ್ ಡೌನ್ ನಡೀತಾ ಇದೆ. ಔಟ್ ರೈಡ್ಸ್ ಆಗ್ತಾ ಇದೆ. ಸ್ಕ್ವೇರ್ ಲೆಗ್ ಭಾಗದಲ್ಲಿ ನೋಡಿದ ಪೂರೈಕೆಯನ್ನು ಮಾಡಿದ್ರು. 2 ಓಟಗಳ ಪ್ರಯತ್ನಗಳಷ್ಟೇ ನಡೀತಾ ಇದೆ. ಕೇವಲ 1 ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇದ್ದಾರೆ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 2, ಪತನಗೊಂಡ ಹುದ್ದಾರಿಗಳ ಸಂಖ್ಯೆ 2. ತಂಡದ ಒಟ್ಟು ಮೊತ್ತ 27 ಓಟಗಳು 20. ತಂಡ ಮೊತ್ತ 27 27. DCL ಅನ್ನುವಂಥ ಒಂದು ಸಂಸ್ಥೆ ಬಹಳಷ್ಟು ಉತ್ತಮ ರೀತಿಯ ಪಂದ್ಯಾಟವನ್ನು ನಡೆಸ್ತಾ ಇದೆ. ಅಲ್ಲಿ ಮುಂದಿನ ಪಂದ್ಯಕ್ಕಾಗಿ ಕಾತುರದಿಂದ ಕಾಯ್ತಾ ಇದ್ದಾರೆ ಶ್ರೀ ಕ್ರಿಕೆಟರ್ಸ್ ಮತ್ತು ಫತಾಯ್ ಟೈಗರ್ಸ್ ಆಟಗಾರರು. ಈ ಪಂದ್ಯದ ಮುಕ್ತಾಯದ ಬಳಿಕ ನೀವೆಲ್ಲರೂ ಕೂಡ ಸಿದ್ಧತೆಯಲ್ಲಿ ಇರಬೇಕು ಅನ್ನೋದಾಗಿ ನಾವು ಕೇಳಿಕೊಳ್ತೇವೆ. ಪಂದ್ಯ ಮುಕ್ತಾಯದ ನಂತರ ಶೀಘ್ರಗತಿಯಲ್ಲಿ ಅಂಕಣಕ್ಕೆ ಸಾಕುವಂತ ಸಿದ್ಧತೆಯಲ್ಲಿ ಇರಬೇಕು ಫತಾಯ್ ಟೈಗರ್ಸ್ ಮತ್ತು ಶ್ರೀ ಕ್ರಿಕೆಟರ್ಸ್. ಹೊಸ ಬೌಲರ್ ರಾಮೂರ್ ಅವರ ಎಸ್ಗಾರಿಕೆ ಭಾಗದಲ್ಲಿದ್ದಾರೆ. ಬಹಳಷ್ಟು ಅನುಭವಿ ಎಸ್ಗಾರರು. ಅದ್ಯಾವ ರೀತಿಯ ಎಸ್ಗಾರಿಕೆಯನ್ನು ತೋರ್ಪಡಿಸ್ತಾರೆ ನೋಡಬೇಕಾಗಿದೆ. ಮಾಧ್ಯಮ ಕ್ರಮಾಂಕದ ರಾಮು ಎಸ್ಗಾರಿಕೆ ಭಾಗದಲ್ಲಿದ್ದಾರೆ. ಮಂದಗತಿಯಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ವೇದಿಕೆಯ ಬಲಭಾಗದಲ್ಲಿ ಲಘು ಉಪಾರದ ವ್ಯವಸ್ಥೆ ಕೂಡ ನಡೀತಾ ಇದೆ. ಆರ್ಗನೈಸರ್ಸ್ ಕೆಲವೊಂದು ಸಂಘಟಕರಿಗೆ ಕೆಲವೊಂದು ಆಟಗಾರರಿಗೆ ಗುರುತಿಸಿಕೊಂಡು ಈ ಒಂದು ಲಘು ಉಪಾರದ ವ್ಯವಸ್ಥೆಯನ್ನು ಮಾಡ್ತಾ ಇದೆ. ರಾಮಕೃಷ್ಣ ಎಸ್ಗಾರಿಕೆ ಭಾಗದಲ್ಲಿ, ಸ್ಟ್ರೈಕ್ ಭಾಗದಲ್ಲಿ ಸಲ್ಮಾನ್, ಇರ್ಫಾನ್ ನಾನ್ ಸ್ಟ್ರೈಕರ್ ಭಾಗದಲ್ಲಿ. ಈ ಬಾರಿ ಸಂದ ಚೆಂಡು ಸ್ವಲ್ಪ ಮಟ್ಟಿಗೆ ಶಾರ್ಟ್ ಆಗಿ ಬೀಳ್ತದೆ. ಸ್ಲೋವರ್ ಚೆಂಡು ಒಳ ತಿರುವನ್ನು ಪಡ್ಕೊಳ್ತಾ ಇದೆ. ಸಲ್ಮಾನ್ ಬಹಳಷ್ಟು ಉತ್ತಮ ರೀತಿಯ ಜಾಣ್ಮೆ ಆಟವನ್ನು ಆಡಿದ್ರು. ಶಾರ್ಟ್ ಮಿಡ್ ವಿಕೆಟ್ ಬಳಿ ಕಟ್ ಮಾಡಿ ಒಂದು ಓಟದ ಪೂರೈಕೆಯನ್ನು ಮಾಡಿದ್ರು. ಮೊತ್ತ 28-28. ಚಿನ್ಮೂಲಾದ್ರೆ ಚಿತಾಸ್ ಮತ್ತು ರೆಡ್ ಬ್ಯಾಕ್ಸ್ ನಡುವೆ ಪಂದ್ಯಾಟ ಸಾಗಿ ಹೋಗ್ತಾ ಇದೆ. ಮತ್ತೆ ರಾಮಕೃಷ್ಣ ಟು ಇರ್ಫಾನ್. ಈ ಬಾರಿ ಎಸ್ತಂದ ಚೆಂಡು ಬಲಗೋಟದ ಹೊರಭಾಗಕ್ಕೆ ಸಾಗ್ತಾ ಇದೆ. ವೈಡ್ ಬಾಲ್ ಸೂಚನೆಗಳು ನಿರ್ಣಾಯಕ ನೀಡಿದ ಅಕ್ರಮಾಸದ ಸೂಚನೆ ಬರ್ತಾ ಇದೆ. ಒಂದೋಟದ ಹೆಚ್ಚುವರಿ ಆಗ್ತಾ ಇದೆ. ತಂಡ ಮೊತ್ತ 29ಕ್ಕೆ ತಲುಪ್ತಾ ಇದೆ. ಈ ಬಾರಿ ಎಸೆದ ಚೆಂಡು ಬಹಳ ಶುದ್ಧ ಮಾಡ್ತಾ ನೋಡ್ತಾ ಪಾಯಿಂಟ್ ಭಾಗದಲ್ಲಿ ತಳ್ತಾ ಇದ್ದಾರೆ. ಒಂದೋಟದ ಪೂರೈಕೆಯನ್ನು ಮಾಡಿದ್ರು ಇರ್ಫಾನ್. 2ನೇ ಓಟದ ಪ್ರಯತ್ನಗಳು ನಡೀತಾ ಇದೆ. ಅದಕ್ಕೆ ಅವಕಾಶಗಳನ್ನ ಮಾಡಿಕೊಡ್ತಾ ಇಲ್ಲ. ಕೇವಲ ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ. 3ನೇ ದಶಕದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ ರೆಡ್ ಬ್ಯಾಕ್ಸ್. ಈ ಒಂದು ಟೂರ್ನಮೆಂಟ್ DCL ಮೊದಲ ಆವೃತ್ತಿಯಲ್ಲಿ ಚಾಂಪಿಯನ್ ಪಟ್ಟವನ್ನು ಪಡೆದಿರ್ತಕ್ಕಂಥ ಫತಾಯ್ ಟೈಗರ್ಸ್ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನ
ಪಡೆದಿರ್ತಕ್ಕಂಥ ರೆಡ್ ಬ್ಯಾಕ್ಸ್ ಎರಡನೇ ಆವೃತ್ತಿಯಲ್ಲಿ KGT ಲಯನ್ಸ್ ಗುರುಮೂರ್ತಿ ಸರ್ ಅವರ ಒಂದು ಸಾರಥ್ಯದ ಮಾಲೀಕತ್ವದ ತಂಡ ಪ್ರಶಸ್ತಿಯನ್ನು ಎತ್ತಿ ಹಿಡಿದಿತ್ತು. ಆವಾಗ ರನ್ನರ್ಸ್ ಅಪ್ ಆಗಿ ಶ್ರೀ ಕ್ರಿಕೆಟರ್ಸ್ ಹೊರಹೊಮ್ಮಿತ್ತು. ಈ ನಡುವೆ ಮತ್ತೆ 4 ಓಟದ ಸೇರ್ಪಡೆ ಆಗ್ತದೆ. ಅಕ್ಷಕ್ ಅವರ ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟದ ಹೆಚ್ಚುವರಿಯ ಮುಖಾಂತರವಾಗಿ ತಂಡ ಮೊತ್ತ 34ಕ್ಕೆ ತಲುಪ್ತಾ ಇದೆ. 34 ರನ್ಸ್ ಫಾರ್ ಲಾಸ್ ಆಫ್ 2. ಡಕ್ಔಟ್ ನಲ್ಲಿ ಪಂದ್ಯದ ವೀಕ್ಷಣೆಗೆ ಮಾಡ್ತಾ ಇದ್ದ ಸಲ್ಮಾನ್ ಮೂರನೇ ಹುದ್ದೆಯನ್ನು ಕಳ್ಕೊಳ್ತಾ ಇದೆ. 34ಕ್ಕೆ 3 ರೆಡ್ ಬ್ಯಾಕ್ಸ್ ಪ್ರಮುಖ 3 ಹುದ್ದಾರಿಗಳನ್ನು ಕಳ್ಕೊಳ್ತಾ ಇದೆ. ವ್ಯವಸ್ಥಿತವಾಗಿ ಪಂದ್ಯ ಕೂಡ ಸಾಗ್ತಾ ಇದ್ದಾರೆ. ನಮ್ಮ ಚಿತ್ರದುರ್ಗ ಪರಿಸರದ ಬಹಳಷ್ಟು ಮಂದಿ ಕ್ರೀಡಾ ಅಭಿಮಾನಿಗಳೆಲ್ಲರೂ ಕೂಡ 4 ದಿನಗಳಿಂದ ನಮ್ಮ ಈ ಕ್ರಿಕೆಟ್ ಪಂದ್ಯಕೂಟವನ್ನು ಶಾಂತಚಿತ್ತವಾಗಿ ಪಂದ್ಯಾಟದ ವೀಕ್ಷಣೆ ಮಾಡಿಕೊಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ನಾವು ಸಂಸ್ಥೆ ಮುಖಾಂತರವಾಗಿ ಅಭಿನಂದನೆ ಕೃತಜ್ಞತೆಗಳನ್ನು ಸಮರ್ಪಿಸ್ತೇವೆ. 12 ತಂಡದ ಆಟಗಾರರು 150ಕ್ಕೂ ಮಿಕ್ಕಿದ ಆಟಗಾರರು ಈ ಒಂದು ಪಂದ್ಯಾಟಕ್ಕೆ ಸಹಕರಿಸ್ತಾ ಇದ್ದಾರೆ. 12 ಮಂದಿ ಓನರ್ಗಳು ಕೂಡ ಈ ಒಂದು ಪಂದ್ಯಾಟಕ್ಕೆ ಸಹಕಾರವನ್ನು ನೀಡುತ್ತಾ ಇದ್ದಾರೆ. ಜೊತೆಗೆ ನಮ್ಮ KGT ಇವಾನ್ಸ್ನವರು ಕೂಡ ಈ ಒಂದು ಪಂದ್ಯಾಟಕ್ಕೆ ಸಹಕರಿಸ್ತಾ ಇದ್ದಾರೆ. ಗಂಧರ್ವ ಇವೆಂಟ್ಸ್ ಬೆಂಗಳೂರು ಇವರು ಕೂಡ ಒಂದು ಪಂದ್ಯಾಟಕ್ಕೆ ಸಹಕರಿಸ್ತಾ ಇದ್ದಾರೆ. ಹಾಗೆಯೇ KTM ಯಶಸ್ವಿನಿ ಬೈಕ್ಸ್ ಇವರು ಕೂಡ ಒಂದು ಪಂದ್ಯಾಟಕ್ಕೆ ಪ್ರೋತ್ಸಾಹವನ್ನು ನೀಡುತ್ತಾ ಇದ್ದಾರೆ. GM ಸೂಪರ್ ಪಾನ್ ಮಸಾಲ ಇವರು ಕೂಡ ಒಂದು ಪಂದ್ಯಕೂಟಕ್ಕೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಎಲ್ಲರ ಒಂದು ಪ್ರೋತ್ಸಾಹದಿಂದ ಸಹಕಾರದಿಂದ ನಮ್ಮ 4 ದಿನದ ಕ್ರಿಕೆಟ್ ಪಂದ್ಯಕೂಟ ಯಶಸ್ಸನ್ನು ಕಂಡುಕೊಳ್ತಾ ಇದೆ. ಈ ಬಾರಿ ಎಸೆದ ಚೆಂಡು ಬಹಳಷ್ಟು ಉತ್ತಮ ರೀತಿಯಿಂದ ಎಸೆತ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 3 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 35 ಓಟವನ್ನು ದಾಖಲಿಸ್ತಾ ಇದೆ. 34 ಓಟವನ್ನು ದಾಖಲಿಸ್ತಾ ಇದೆ. ರೆಡ್ ಬ್ಯಾಕ್ಸ್ ಪ್ರಮುಖ 3 ಹುದ್ದೆಯನ್ನು ಕೂಡ ಕಳ್ಕೊಳ್ತಾ ಇದೆ. ಈ ಹಂತದಲ್ಲಿ ನಾವು ಪಾನೀಯ ವಿರಾಮ ಡ್ರಿಂಕ್ಸ್ ಬ್ರೇಕಿಗಾಗಿ ಅವಕಾಶವನ್ನು ನೀಡ್ತದೆ. 2 ನಿಮಿಷಗಳ ಕಾಲ ನಿಮಗೆ ಪಾನೀಯ ವಿರಾಮದ ವ್ಯವಸ್ಥೆ ಇರ್ತದೆ. ಅದನ್ನು ಬಳಸ್ಕೊಳ್ಳಿ ಅನ್ನೋದಾಗಿ ನಾವು ಕೇಳಿಕೊಳ್ತೇವೆ. DJ
ಊರಿನಲ್ಲಿ ತೋರ್ಪಡಿಸಬೇಕಾಗಿದೆ. ಸಹ ಆಟಗಾರರೊಂದಿಗೆ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತಗಾರಿಕೆಯ ಪ್ರದರ್ಶನವನ್ನು ನೀಡಬೇಕಾಗಿದೆ. ಈ ಬಾರಿ ಎಸೆದ ಚೆಂಡು ಹುದ್ದಾರಿ ಆವರಿಸಿಕೊಂಡು ಬೀಸುವಂತಹ ಪ್ರಯತ್ನವನ್ನು ಮಾಡಿದ್ರು. ಓಟಗಳ ಅವಕಾಶಗಳು ಬರ್ತಾ ಇಲ್ಲ, ಸ್ವಲ್ಪ ಮಟ್ಟಿಗೆ ಶಾರ್ಟ್ ಆಗಿ ಬೀಳ್ತಾ ಇದೆ. ಡಾಟರ್ ಡೆಲಿವರಿ ಸೇರ್ಪಡೆ ಆಗ್ತದೆ. ಮನೋಜ್ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಹಿರಿಯೂರು ಚಾಂಪಿಯನ್ಸ್ ಲೀಗ್ ಪಂದ್ಯಾಟದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಪ್ರದರ್ಶನವನ್ನು ನೀಡಿ ವೈಯಕ್ತಿಕವಾಗಿ ಬಹುಮಾನವನ್ನು ಗಿಟ್ಟಿಸಿಕೊಂಡಿರ್ತಕ್ಕಂಥ ಎಸೆತಗಾರರು ಮನೋಜ್ ಇವಾಗ DCL ಪಂದ್ಯಾಟದಲ್ಲಿ ಚಿನ್ಮೂಲಾದ್ರಿ ಚಿತ್ತಾಸ್ ಪರವಾಗಿ ಪಂದ್ಯಾಟವನ್ನು ಆಡುತ್ತಾ ಇದ್ದಾರೆ. ಈ ಬಾರಿ ಎಸೆದ ಚೆಂಡು ಲೆಗ್ ಲಾನ್ಸ್ ಮಾಡುವಂತ ಪ್ರಯತ್ನಗಳು ಔಟ್ ರನ್ಸ್ ಆಗ್ತಾ ಇದೆ. ಒಂದು ನೋಡಿದ ಸೇರ್ಪಡೆ ಬ್ಯಾಕ್ವರ್ಡ್ ಶಾಟ್ ಲೆಗ್ ಭಾಗದಲ್ಲಿ ನೋಡಿದ ಪೂರೈಕೆಯನ್ನು ಮಾಡಿದ್ರು. ತಡ ಮೊತ್ತ 35ಕ್ಕೆ ತಲುಪ್ತಾ ಇದೆ. 35. ಈ ಪಂದ್ಯಾಟಕ್ಕೆ ನಮ್ಮೊಂದಿಗೆ ಬಹಳಷ್ಟು ಉತ್ತಮ ರೀತಿಯ ಸಹಕಾರವನ್ನು ನೀಡಿ ಜರ್ಸಿ ಸ್ಪಾನ್ಸರ್ ಆಗಿ ಗುರುತಿಸಿಕೊಂಡಿರ್ತಕ್ಕಂಥ ಬಹಳಷ್ಟು ಉತ್ತಮ ರೀತಿಯ ಸಮವಸ್ತ್ರದ ದಾನಿಗಳಾಗಿರ್ತಕ್ಕಂಥ ಶ್ರೀಯುತ ಆಟೋ ಕಿಸಾನ್ ಮೊಬೈಲ್ಸ್ ಸೆಂಟರ್ ಇವರಿಗೆ ಕೂಡ ನಾವು ಅಭಿನಂದಿಸಿಕೊಳ್ತಾ ಇದ್ದಾವೆ. ಸುಂದರತೆ ಒಂದು ಎಸೆತ, ಓಟುಗಳ ಅವಕಾಶಗಳು ಬರ್ತಾ ಇಲ್ಲ. ತಡ ಮೊತ್ತ 35, 35. ಮತ್ತೆ ಮನೋಜ್ ಅಲ್ಲಿ ಮುಂದಿನ ಪಂದ್ಯದ ಟಾಸ್ ಕಾರ್ಯಕ್ರಮದಲ್ಲಿ ಶ್ರೀ ಕ್ರಿಕೆಟರ್ಸ್ ನಾಯಕರು ಮತ್ತು ಫತಾಯ್ ಟೈಗರ್ಸ್ ನಾಯಕರು ಮುಖ್ಯ ವೇದಿಕೆ ಮುಂಭಾಗಕ್ಕೆ ಅದೃಷ್ಟದ ಟಾಸ್ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನೋದಾಗಿ ನಾವು ಕೇಳಿಕೊಳ್ತಾ ಇದ್ದಾವೆ. ಶ್ರೀ ಟಾಸಿಗೆ ಬನ್ನಿ. ಕ್ಯಾಪ್ಟನ್ ತಣ ಮೊತ್ತ 37, 37. ಮತ್ತೆ ಮನೋಜ್ ಈ ಬಾರಿ ಎಸೆದ ಚೆಂಡು ಜಾಣ್ಮೆ ಆಟವನ್ನು ಆಡಿದ್ರು. ಕವರ್ಸ್ ಭಾಗದಲ್ಲಿ ಇರ್ಫಾನ್ ದೊಡ್ಡದ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ಆರಂಭಿಕರಾಗಿ ಆಗಮಿಸಿಕೊಂಡು ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಇರ್ಫಾನ್ ಕೊನೆಯ ಹಂತದವರೆಗೆ ನೆಲ ಕಚ್ಚಿ ಆಟವನ್ನು ಆಡಿದರೆ ಬಹುಶಃ ಬಿರುಸಿನ ಸಿಕ್ಸರ್ ಬೌಂಡರಿಗಳು ಖಂಡಿತವಾಗಲೂ ಕೊನೆಯ ಸ್ಲಾಗ್ ಮತ್ತು ಡೆತ್ ಓವರ್ಗಳಲ್ಲಿ ದಾಖಲಿಸ್ತಾರೆ. ಬಹುಶಃ ಆ ರೀತಿಯಾಗಿ ಬಹಳಷ್ಟು ಪಂದ್ಯಾಟವನ್ನು ತಂಡಕ್ಕೆ ಜಯವನ್ನು ಒದಗಿಸಿರ್ತಕ್ಕಂಥ ಇರ್ಫಾನ್ ಇವಾಗ ಆರಂಭಿಕ ಸೆಷನ್ ದಾಂಡಿಗೆತನವನ್ನು ರನ್ ಬ್ಯಾಕ್ಸ್ ಮಾಡ್ತಾ ಇದೆ. 4 ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ತನ್ನ ಮೊತ್ತ 38 ಓಟವನ್ನು ದಾಖಲಿಸ್ತಾ ಇದೆ. ಕೊನೆಯ 12 ಎಸೆತ ಆರಂಭಿಕ ಸೆಷನ್ ಅಲ್ಲಿ ಬಾಕಿ ಉಳಿತಾ ಇದೆ. ಹಲೋ, ರನ್ಔಟ್ಗೆ ಮಾತ್ರ ರಿವ್ಯೂ ಇದೆ ಅನ್ನೋದಾಗಿ ತಿಳಿಸ್ತಾ ಇದ್ದಾವೆ. ಐದನೇ ಓವರ್ ಎಸ್ಗಾರಿಕೆ ಭಾಗದಲ್ಲಿ ರಾಮಕೃಷ್ಣರನ್ನು ಪರಿಚಯಿಸ್ತಾ ಇದ್ದಾರೆ. ಕೂಟದ 2 ಮತ್ತು ತಂಡದ 5ನೇ ಓವರ್ ಎಸ್ಗಾರಿಕೆ ಭಾಗದಲ್ಲಿದ್ದಾರೆ. ಅಂತಿಮ 12 ಎಸೆತ ಬಾಕಿ ಉಳಿತಾ ಇದೆ. ಈಗಾಗಲೇ 38 ಓಟದ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ಸುಂದರತೆಯ ಹೊಡೆತ, ಬೆರಸಿನ ಹೊಡೆತ, ತನ್ನ ಮೂಲಕ ಲಾಂಗ್ ಆನ್ ಸೀಮಾನಕ್ಕೆ ಹಚ್ಚಿರಲಿ ಮನೋಜ್ ನೀಳಕಾಯದ ಉತ್ತನೆಯ ವ್ಯಕ್ತಿ ಮನೋಜ್ ಫ್ರಮ್ ಹಿರಿಯೂರು ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ಕ್ಷೇತ್ರ ರಕ್ಷಣೆಯನ್ನು ನಿನ್ನೆಯಿಂದಲೂ ಕೂಡ ಬಹಳಷ್ಟು ಉತ್ತಮವಾಗಿ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇರ್ಫಾನ್ ರವರ ಆಘಾತವಾಗ್ತಾ ಇದೆ. ರೆಡ್ ಬ್ಯಾಕ್ಸ್ ಇರ್ಫಾನ್ ರವರ ಹುದ್ದರಿಯನ್ನು ಕಳ್ಕೊಳ್ತಾ ಇದೆ. ತನ್ನ ಮೊತ್ತ 38ಕ್ಕೆ 4.
ಒಂದು ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. 38ರಿಂದ 40 ಡಿಗ್ರಿಗೂ ಹೆಚ್ಚಾಗಿರ್ತಕ್ಕಂಥ ಸುಡು ಬಿಸಿಲಿನ ತಾಪ ನೋಡುಗರ ಮತ್ತು ಆಡುಗರ ನಡು ನೆತ್ತಿಯನ್ನ ಸುಡುತ್ತದೆ. ಆ ಬಿಸಿಲಿನ ತಾಪವನ್ನು ಕೂಡ ಲೆಕ್ಕಿಸಿದ ನಮ್ಮ DCL ಪಂದ್ಯಾಟ ಯಶಸ್ವಿಯಾಗಿ ಸಾಗ್ತಾ ಇದ್ರೆ ಅದಕ್ಕೆ ನಮ್ಮ ದುರ್ಗದ ಶಾಂತಚಿತ್ತ ಕ್ರೀಡಾ ಪ್ರೇಕ್ಷಕರು ಬಹಳಷ್ಟು ಉತ್ತಮ ರೀತಿಯಾಗಿ ಸಹಕರಿಸ್ತಾರೆ. ಎಲ್ಲರಿಗೂ ಕೂಡ ಕೃತಜ್ಞತೆ, ಅಭಿನಂದನೆ. ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ತನ್ಮೂಲಕ ಡೀಪ್ ಮಿಡ್ ವಿಕೆಟ್ ಸೀಮಾನ ಕ್ಯಾಚಿನಲ್ಲಿ ಗಾಳಿಯ ಲಾಭವನ್ನು ಪಡಿತಾ ಇದೆ. ಸೀಮಾನಕ್ಕೆ ಅವರ ಭಾಗದಲ್ಲಿ 6 ಸಾರಿ ಬರೆ ಮೋಯಿನ್ 6 ಅನ್ನ ಅಟ್ಟಾಯಿಸುವಂತ ಪ್ರಯತ್ನ ಮಾಡಿದ್ರು. ಅಂತಿಮ ಹಂತದಲ್ಲಿ 6 ಸೇರ್ಪಡೆಯಾಗ್ತಾ ಇದೆ. ಕ್ಲೀನ್ ಬಾಲ್ ಔಟ್ ಬಾರೆ ಇರ್ಫಾನ್ ಹುದಾರಿಯನ್ನ ಕಳ್ಕೊಳ್ತಾ ಇದೆ. 5ನೇ ವಿಕೆಟ್ ಕಳ್ಕೊಳ್ತಾ ಇದೆ. ಇಮ್ರಾನ್ ವಿಕೆಟ್ ಅನ್ನ ಕಳ್ಕೊಳ್ತಾ ಇದೆ. ರೆಡ್ ಬ್ಯಾಕ್ಸ್ ಬಹಳಷ್ಟು ಉತ್ತಮ ರೀತಿಯಿಂದ ಸಿಆರ್ಕೆರೆ ಮಾಡಿದ್ರು. ಕೊನೆಯ ಎಸೆತ ಬಾಕಿ ಉಳಿತಾ ಇದೆ. ರಾಮಕೃಷ್ಣ ಅವರಿಗೆ ಸಾಟಗಾರರು ಕೆಲವೊಂದು ತಂತ್ರ ಪ್ರತಿ ತಂತ್ರವನ್ನು ಹೇಳಿ ಕೊಡ್ತಾರೆ, ಕೆಲವೊಂದು ಸಲಹೆಗಳನ್ನು ನೀಡುತ್ತಾರೆ. ನಲವತ್ತೇಳು ಓಟಗಳು 47. ಕೊನೆಯ 6 ಎಸೆತಗಳು ಬಾಕಿ ಉಳಿತಾ ಇಲ್ಲ. 6 ಬಾಲ್ ರಿಮೈನಿಂಗ್. ಹಿರಿಯ ಆಟಗಾರನ ಬಳಸ್ತಾ ಇದ್ದಾರೆ ಚಿನ್ಮೂಲಾದ್ರಿ ಚಿತಾಸ್. ಲಾಸ್ಟ್ ಡೆತ್ ಓವರ್ ನಲ್ಲಿ ರವಿಕುಮಾರ್ ಅವರನ್ನ ಪರಿಚಯಿಸ್ತಾ ಇದ್ದಾರೆ. ಓಟುಗಳ ಅವಕಾಶಗಳು ಬರ್ತಾ ಇಲ್ಲ. ಅಂತಿಮ 5 ಎಸೆತ ಬಾಕಿ. ಈ ಬಾರಿ ಅಸ್ತಂದ ಚೆಂಡು ಮಿಡ್ ವಿಕೆಟ್ ಭಾಗದಲ್ಲಿ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. 1 ಓಟಗಳಿಗೆ ಅವಕಾಶಗಳು ಬಂತು. 2ನೇ ಓಟದ ಪ್ರಯತ್ನ ಕೂಡ
ಯಶಸ್ಸನ್ನು ಕಂಡುಕೊಳ್ತಾ ಇದೆ. ತಡ ಮೊತ್ತ 49ಕ್ಕೆ ತಲುಪ್ತಾ ಇದೆ. 49. ಇನ್ನೊಂದು ಓಟವನ್ನು ದಾಖಲಿಸಿದ್ರೆ ಅರ್ಧ ಶತಕದ ಪೂರೈಕೆ. ಸ್ವಿಚ್ ಇಟ್ ಮಾಡುವಂತ ಪ್ರಯತ್ನ. ಕ್ಲೀನ್ ಬಾಲ್ ಔಟ್. ಇವರು 7ನೇ ಉದ್ದರನ್ನು ಕಳ್ಕೊಳ್ತಾ ಇದೆ ರೆಡ್ ಬ್ಯಾಕ್ಸ್. ಪ್ರಮುಖ 7 ವಿಕೆಟ್ ಬ್ಯಾಕ್ ಟು ಬ್ಯಾಕ್ ಆಘಾತವನ್ನು ಎದುರಿಸ್ತಾ ಇದೆ. ಆರಂಭಿಕ ಹಂತದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಿದ್ರು ಇರ್ಫಾನ್. ಇನ್ನೊಂದೆಡೆ ರಾಘವೇಂದ್ರ ಗುನ್ನ ಇರುವರು ಕೂಡ ಬಹಳಷ್ಟು ಉತ್ತಮ ರೀತಿಯ ಒಂದು ಹೋರಾಟವನ್ನು ಮಾಡಿದ್ರು. ಆ ಬಳಿಕ ಮಾಧ್ಯಮ ಸರದಲ್ಲಿ ಸ್ವಲ್ಪ ಮಟ್ಟಿಗೆ ಸಲ್ಮಾನ್ ಒಂದು ಬೌಂಡ್ರಿಯನ್ನು ದಾಖಲಿಸಿದ್ರು. ಖಾನ್ ರವರು ಕೂಡ ಇನ್ನೂ ಕೂಡ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡ್ತಾ ಇದ್ದಾರೆ. ಒಂದು ಸಿಕ್ಸರ್ ಮುಖಾಂತರವಾಗಿ ಸುಂದರತೆಯ ಓಟವನ್ನು ದಾಖಲಿಸ್ತಾರೆ. ಇನ್ನಿಂಗ್ಸ್ ಅನ್ನು ಕಟ್ತಾ ಇದ್ದಾರೆ. ಈ ರೀತಿಯಾಗಿ 49ಕ್ಕೆ 7 ಹುದ್ದರಿಯನ್ನು ಕಳ್ಕೊಳ್ತಾ ಇದೆ. ಹೊಸ ಬ್ಯಾಟ್ಸ್ಮನ್ ನಬಿ. ಸುಂದರತೆಯ ಚೆಂಡು. ಓಟ್ಗಳ ಅವಕಾಶಗಳು ಬರ್ತಾ ಇಲ್ಲ. ಪಾಯಿಂಟ್ ಭಾಗದಲ್ಲಿ ಕಟ್ ಮಾಡುವಂತ ಪ್ರಯತ್ನಗಳು ಬರ್ತಾ ಇದೆ. ಡಾಟ್ ಡೆಲಿವರಿ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸ್ಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ತನ್ನ ಮೊತ್ತ 49. ಈ ಬಾರಿ ಎಸೆದ ಚೆಂಡು ಗೂಡ್ರಶ್ಕರ್ ಹಿಂಭಾಗದಲ್ಲಿ ಕಟ್ ಮಾಡ್ತಾ ಇದ್ದಾರೆ. ಜಾಣ್ಮೆ ಆಟ ನಗತವನ್ನು ಪಡ್ಕೊಳ್ತಾ ಇದೆ. ಚೆಂಡಿನ ಗತಿಯನ್ನು ಗಮನಿಸ್ತಾ ಇದ್ದಾರೆ. ನಬೀರರು ಒಂದು ದೊಡ್ಡ ಪೂರೈಕೆಯನ್ನು ಮಾಡಿದ್ರು. ಒಂದು ದೊಡ್ಡ ಹೆಚ್ಚುವರಿ ಮುಖಾಂತರವಾಗಿ ಅರ್ಧ ಶತಕದ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ ರೆಡ್ ಬ್ಯಾಕ್ಸ್. ಆರಂಭಿಕ ಸೆಷನ್ ಕೊನೆಯ ಎಸೆತ. ಹೋದಾರಿ ಆಘಾತವನ್ನು ಕಾಣ್ತಾ ಇದ್ದಾರೆ. ಖಾನ್ ರವರ ಉದರನ್ನು ಪಡ್ಕೊಳ್ತಾ ಇದ್ದಾರೆ. ರವೀನ್ ಸರ್ ಅವರು ಆ ರೀತಿಯಾಗಿ ಆರಂಭಿಕ ಸೆಷನ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮೊದಲ ಸೆಷನ್ ಮುಕ್ತಾಯಕ್ಕೆ 50 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ರೆಡ್ ಬ್ಯಾಕ್ಸ್ ಆಟಗಾರರು ಇವಾಗ 2ನೇ ಹಂತದಲ್ಲಿ ಚಿನ್ಮೂಲಾದ್ರಿ ಚಿತಾಸ್ 36 ಎಸೆತಗಳ ಮುಂದೆ 51 ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ. ಬಹುಶಃ ಈ ಮೊತ್ತವನ್ನು ಕೂಡ ಚೇಸ್ ಮಾಡಬಲ್ಲಂತ ಸಾಮರ್ಥ್ಯದ ಬಹಳಷ್ಟು ಮಂದಿ ಆಟಗಾರರಿದ್ದಾರೆ, ಅನುಭವಿ ಆಟಗಾರರಿದ್ದಾರೆ. ಆರಂಭಿಕ ಸೆಷನ್ ಇಂದ ಹಿಡಿದು ಅಂತಿಮ 6ರಿಂದ 7ರವರೆಗೆ ಯಾವುದೇ number 3 using SMS text message. So far we have installed it. ಮಾಮೂಲಿ ಆಫ್ಟರ್ ಒಂದು 3-4 ಅವರ್ಸ್ ಆದ್ಮೇಲೆ ಡ್ರೈ ರನ್ ಆಗುತ್ತೆ. ಸೊ ಒಂದ್ಸತಿ ಡ್ರೈ ರನ್ ಆದ್ರೆ ನಮ್ಗೆ ಆಲ್ಮೋಸ್ಟ್ ಒಂದು 5,000 ಖರ್ಚು ಬರುತ್ತೆ. ಸೊ ಇದನ್ನ ಅವಾಯ್ಡ್ ಮಾಡೋದಕ್ಕೆ ಮೇನ್ ನಾವು ಆಟೋ ಕಿಸನ್ ಡಿವೈಸ್ ನ ಅಡಾಪ್ಟ್ ಮಾಡ್ಕೊಂಡಿದೀವಿ. ಸೊ ಇದ್ರ ಮೇನ್ ಪರ್ಪಸ್ ಏನಂತ ಹೇಳಿದ್ರೆ, ಸೊ ನಾವು ಮ್ಯಾಕ್ಸಿಮಮ್ ನಾವು ವರ್ಕಿಂಗ್ ಎಲ್ಲ ಬೆಂಗಳೂರೇ. ಸೊ ನಾವು ಬೆಂಗಳೂರಿನಾನೇ ಆಪರೇಟ್ ಮಾಡ್ಬೋದು. ಥ್ರೂ ಔಟ್ ಇಂಡಿಯಾ ನಾವು ಎಲ್ಲಿ ಬೇಕಾದ್ರೂ ಆಪರೇಟ್ ಮಾಡ್ಬೋದು. ನಮ್ಮ ತಂದೆಯವರು ಅವರು ರಿಟೈರ್ಡ್ ಟೀಚರು. ಅವರು ಇಲ್ಲಿ ಜಮೀನ್ ಹತ್ರ ಬಂದ್ರೆ ಅಲ್ಲಿ ಮನೆ ಮೇಲ್ಗಡೆ ಅಲ್ಲಿ ವಾಸ ಇರ್ತಾರೆ. ಅಲ್ಲಿಂದ ಹತ್ತು ಹೋಗೋದು ಬರೋದು ಆಫ್ ಮಾಡೋದು ಇವೆಲ್ಲ ತುಂಬಾ ರಿಸ್ಕ್ ಆಗಿ ಎಷ್ಟೋ ಸರಿ ಮೋಟ್ರುಗಳು ಸುಟ್ಟೋಗಿದೆ. ಈಗ ಏನಾಗಿದೆ ಅಂತ ಅಂದ್ರೆ ಈ ಕಿಸಾನ್ ಆಟೋ ಸ್ಟಾರ್ಟ್ ಬಂದ್ಮೇಲೆ ಹಾಕಿರೋದ್ರಿಂದ ಈ ಮೋಟ್ರು ಸುಟ್ಟೋಗೋದು ಅವೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ಉಳಿತಾಯ ಆಗುತ್ತೆ. ಈಗ ನಾವೆಲ್ಲೋ ಇರ್ತೀವಿ, ಹೊರಗಡೆ ಇರ್ತೀವಿ, ಕೆಲಸದಲ್ಲಿ ಇದ್ದೀವಿ. ಅಲ್ಲಿಂದ ಬಂದಾಗ ಬಾಯಿ ಸ್ಟಾರ್ಟ್ ಮಾಡಕ್ಕೆ ಓಡಬರ್ಬೇಕಾಗುತ್ತೆ. ಅದನ್ನ ಬಿಟ್ಬಿಟ್ಟು ನಾವು ಅಲ್ಲೇ ಇದ್ದು ಸ್ಟಾರ್ಟ್ ಮಾಡ್ಕೊಂಡು ಎಷ್ಟೊತ್ತಿಗೆ ಆಯ್ತು ಎಷ್ಟೊತ್ತು ಬೇಕು ನಮಗೆ ಅದನ್ನ ಟೈಮಿಂಗ್ಸ್ ಫಿಕ್ಸ್ ಮಾಡ್ಕೊಬೇಕಾದ್ರೂ ಆಫ್ ಮಾಡ್ಕೋಬಹುದು. ಆ ತರ ಎಲ್ಲ ಅನುಕೂಲ ಇದೆ. ಇದನ್ನ ಯೂಸ್ ಮಾಡ್ಕೊಂಡಷ್ಟು ನಮಗೆ ಕರೆಂಟ್ ಉಳಿತಾಯ ಆಗುತ್ತೆ. ಎಲ್ಲೋ ಇದ್ದು ಆನ್ ಮಾಡೋಕ್ಕೋಸ್ಕರ 1 ಅವರ್ ವೇಸ್ಟ್ ಮಾಡೋ ಬದಲು ಅಲ್ಲೇ ನಿಂತು ಆನ್ ಮಾಡಿದಾಗ ಇಲ್ಲಿ 1 ಅವರ್ ಜಮೀನಿಗೆ ನೀರು ಹೋಗಿರುತ್ತೆ. ಬೆಂಗಳೂರು ವಾಸವಾಗಿರೋದು. ಸೊ ನಾನು ಬೆಂಗಳೂರಿಂದ ಬಂದು ಇಲ್ಲಿ ಬಂದೆ ಮೋಟರ್ ಆನ್ ಮಾಡೋದು, ಇಲ್ಲ ನಮ್ಮ ತಂದೆ ಚಿಕ್ಕಮಗಳೂರಿಂದ ಬಂದು ಮೋಟರ್ ಆನ್ ಮಾಡೋದು ತುಂಬಾ ಕಷ್ಟ ಆಗ್ತಿತ್ತು. ಸೊ ನಾನು ಯೂಟ್ಯೂಬಲ್ಲಿ ವಿಡಿಯೋ ನೋಡಿದೆ ಆಟೋ ಕಿಸಾನ್ ಅವ್ರದ್ದು. ಸೊ ತುಂಬಾ ಇಷ್ಟ ಆಯ್ತು. ಸೊ ಅದರಿಂದ ಇನ್ಸ್ಟಾಲ್ ಮಾಡೋಣ ಅಂತ ನಮ್ಮ ತೋಟಕ್ಕೆ 2 ಇನ್ಸ್ಟಾಲ್ ಮಾಡಿಸಿದ್ದೀನಿ. ಸೊ ಇದರಿಂದ ಬರೀ ನಾವೇನು ಮಾಡಿಲ್ಲ, ಇಲ್ಲಿ ಸ್ವಿಚ್ ಏನು ಮುಟ್ಟೋದಿಲ್ಲ, ಬರೀ ಮೋಟಾರ್ ಆನ್ ಅಂತ ಇದೆ. ಆ ಮೋಟಾರ್ ಆನ್ ಅಂತ ಕೊಟ್ಟರೆ ಸಾಕು, ಫೋನಿಗೆ ಒಂದು SMS ಬರ್ತದೆ ಆನ್ ಆದ ಕೂಡಲೇ. ಅದು ಯಾವ ಥರ ಆನ್ ಆಗ್ತದೆ ಅಂದರೆ, ಆನ್ ಅಂತ ಕೊಟ್ಟು 30 ಸೆಕೆಂಡಲ್ಲಿ ಮೋಟ್ರ್ ಆನ್ ಆಗ್ತದೆ. ನೋಡಿ, ಆನ್ ಆಯಿತು ಮೋಟ್ರು. ಮೋಟಾರ್ ಆಫ್ ಮಾಡ್ತೀನಿ ನೋಡಿ. ಈಗ ಮೋಟಾರ್ ಸಂಪೂರ್ಣವಾಗಿ ಬಂದಾಗಿದೆ.
ಕೊನೆಯ ಪಂದ್ಯಾಟ ಸಾಗ್ತಾ ಇದೆ. ಭಾಗದಲ್ಲಿ ಆರಂಭಿಕದ ಹಂತದ ಫ್ರಂಟ್ ಲೈನ್ ಸ್ಟ್ರೈಕ್ ಎಸ್ಗಾರಿಕೆ ವಿಭಾಗಕ್ಕಾಗಿ ರೆಡ್ ಬಾಕ್ಸಿನ ಪರವಾಗಿ ಸಲ್ಮಾನ್ 51 ಹೊಡೆದ ಟಾರ್ಗೆಟ್ 51. ಆರಂಭಿಕದ ಎಸೆತ ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ ತನ್ಮೂಲಕವಾಗಿ ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಮಾಡು ಅಥವಾ ಮಾಡಿ ಡೂ ಆರ್ ಡೈ ಸಿಚುವೇಶನ್. ಈಗಾಗಲೇ ಚಿನಮುಲಾದ್ರಿ ಚೀತಾಸ್ ವರ್ಸಸ್ ರೆಡ್ ಬ್ಯಾಕ್ಸ್. ಈಗ ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಚಿನಮುಲಾದ್ರಿ ಚೀತಾಸ್ಗೆ ಕಂಡುಕೊಳ್ತಾ ಇದೆ. ಮತ್ತೆ ಈ ಬಾರಿ ಎಸೆತ ಚೆಂಡು ಬಹಳ ಶುದ್ಧಮರಿತ ನೋಡುತ್ತಾ ಈ ಬಾರಿ ಕವರ್ಸ್ ವಿಭಾಗದಲ್ಲಿ ಲಾಫ್ಟ್ ಶಾಟ್ ಬಹಳ ಶುದ್ಧಮರಿತ ನೋಡುತ್ತಾ ಎರಡನೇ ಓಟದ ದಾಖಲಿಸುವ ಪ್ರಯತ್ನ ಪೂರೈಕೆಯೂ ಕೂಡ ಉತ್ತಮ ರೀತಿಯ ಓಟ್ಗಳು ದಾಖಲಾಗ್ತಾ ಇದೆ. ತಂಡದ ಮೊತ್ತ ಈಗ 2 ಓಟಗಳಿಗೆ ತಲುಪ್ತಾ ಇದೆ. 2 ವಿತೌಟ್ ಲಾಸ್ ದ ಪ್ರೋಗ್ರೆಸ್ ಆಫ್ ಫಸ್ಟ್ ಓವರ್. ರಾಮಕೃಷ್ಣ ಖಾತೆ ಆರಂಭ. ತಂಡದ ಮೊತ್ತ 2, ರಾಮಕೃಷ್ಣ ವೈಯಕ್ತಿಕ ಮೊತ್ತ 2. ಈಗಾಗಲೇ 12 ತಂಡದ ಸೆಣಸಾಟ ಅಂತಿಮ ಹಂತಕ್ಕೆ ತಲುಪ್ತಾ ಇದೆ. ಮುಂದಿನ ಪಂದ್ಯಾಟ ಫಾತೆ ಟೈಗರ್ಸ್ ವರ್ಸಸ್ ಶ್ರೀ ಕ್ರಿಕೆಟರ್ಸ್. ಕಡೆಯ ಪಂದ್ಯಾಟ ಲೀಗ್ನಲ್ಲಿ ಕಂಡುಕೊಳ್ಳಿಕ್ಕಿದೆ. ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ ಬ್ಯಾಕ್ವರ್ಡ್ ಪಾಯಿಂಟ್ ವಿಭಾಗದಲ್ಲಿ ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ತಂಡದ ಮೊತ್ತ 1 ಹೊಡೆದ ಹೆಚ್ಚುವರಿ. ತಂಡದ ಮೊತ್ತ 3. 3 ವಿತೌಟ್ ಲಾಸ್. ಮತ್ತೆ ಬಾರಿ ಎಸೆತ ಚೆಂಡು ತೀರಾ ಲೆಗ್ ಸ್ಟಿಕ್ ಹೊರಭಾಗದಲ್ಲಿ ಎಸೀತಾ ಇದ್ದಾರೆ. ವೈಡ್ ಬಾಲ್ ಅಕ್ರಮ ಎಸೆತದ ಸೂಚನೆ ಬರ್ತಾ ಇದೆ. ಎಕ್ಸ್ಟ್ರಾಸ್ ಮುಖೇನವಾಗಿ ಈಗ ಒಂದೋಟ ಸೇರ್ಪಡೆ. ತಂಡದ ಮೊತ್ತ ಈಗ 4 ಓಟಗಳು. ಅತಿಕ್ರಮ ಓಟದ ಮುಖೇನವಾಗಿ ಒಂದೋಟ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 4 ಓಟಗಳಿಗೆ ತಲುಪ್ತಾ ಇದೆ. 4 ವಿತೌಟ್ ಲಾಸ್. ಪಟೇಲ್ ಎಸೆತ ಚೆಂಡು ಬಹಳ ಶುದ್ಧ ರೀತಿಯಾದ ಹೊಡೆತ. ಈ ಬಾರಿ ರಿಸ್ಟನ್ ಉತ್ತಮ ರೀತಿಯಾಗಿ ಬಳಕೆ ಮಾಡಿಕೊಂಡ್ರು. ಬಾಟಮ್ ಹ್ಯಾಂಡಲ್ನ ಹೊಡೆತ ಈಗ ಒಂದೋಟ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ನಮಗೆ ಒಂದು ಯಶಸ್ವಿ ಪಂದ್ಯಾಟಕ್ಕಾಗಿ ಬಹಳಷ್ಟು ಬೆನ್ನೆಲುಬಾಗಿ ಮತ್ತು ಪ್ರೋತ್ಸಾಹ ನೀಡಿದಂಥವರು ಆಟೋ ಕಿಸಾನ್. ವಿಶ್ವದ ಯಾವುದೇ ಮೂಲೆಯಲ್ಲಿದ್ರೂ ಕೂಡ ಮೋಟಾರನ್ನು ಆನ್ ಆಫ್ ಮಾಡುವಂಥ ಸೌಲಭ್ಯಗಳು ಹೊಸ ತಂತ್ರ. ಈ ಬಾರಿ ಎಸೆತ ಚೆಂಡು ಬಹಳಷ್ಟು ಲೆಕ್ಕಾಚಾರದ ಹೊಡೆತ. ರಣತಂತ್ರದಲ್ಲಿ ಹೊಸ ತಂತ್ರವನ್ನ ಬಳಕೆ ಮಾಡಿದ್ರು. ತನ್ಮೂಲಕ ಬೌಂಡ್ರಿ. ಭರ್ಜರಿ ಪ್ರಾರಂಭವನ್ನ ಕಂಡುಕೊಳ್ತಾ ಇದೆ. ರಾಮಕೃಷ್ಣ ದಾಂಡಿನಿಂದ ಬೌಂಡರಿ ಬಂದ್ರೆ ತಂಡದ ಮೊತ್ತ ಈಗ 9 ಓಟಗಳಿಗೆ ತಲುಪ್ತಾ ಇದೆ.
ರಿವರ್ಸ್ ಶಾಟ್ ದಾಖಲಿಸದ ಪ್ರಯತ್ನ, ಸುಲಭ ಕ್ಯಾಚ್ ಅವಕಾಶ ಆಯಿತು. ತನ್ಮೂಲಕವಾಗಿ ಚೆಂಡು ಸೀಮಾರೇಖೆ ಅವರ ಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. ರಿವರ್ಸ್ ಶಾಟ್ ಈ ಬಾರಿ ಕೈ ಹಿಡಿತಾ ಇದೆ. ದಶಕದ ಸಾಧನೆ 2 ಅಂಕೆಯಲ್ಲಿ ಕ್ರಮಿಸ್ತಾ ಇದೆ. 13. ಫಾತಿಯಾ ಟೈಗರ್ಸ್ ಲಾಸ್ಟ್ ಕಾಲ್. ಕ್ಯಾಪ್ಟನ್ ಮತ್ತು ನಾಯಕರು ಟಾಸಿಗೆ ಬರಬೇಕೆನ್ನೋದನ್ನು ಕೇಳಿಕೊಳ್ತಾ ಇದ್ದಾರೆ. ರಘುರವರು ಸಂಘಟಕರು ದಯಮಾಡಿ ಸಮಯದ ವಿಳಂಬಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಟಾಸ್ ಕಾರ್ಯಕ್ರಮಕ್ಕಾಗಿ ಬರಬೇಕೆನ್ನೋದನ್ನು ಕೇಳಿಕೊಳ್ತಾ ಇದ್ದೇವೆ. ಫಾತಿಯಾ ಟೈಗರ್ಸ್ ಕ್ಯಾಪ್ಟನ್, ಅದೇ ರೀತಿ ಶ್ರೀ ಕ್ರಿಕೆಟರ್ಸ್ ಕ್ಯಾಪ್ಟನ್. ಶ್ರೀ ಕ್ಯಾಪ್ಟನ್ ನಮ್ಮ ಜೊತೆಗಿದ್ದಾರೆ. ಫಾತಿಯಾ ಟೈಗರ್ಸ್ ಕ್ಯಾಪ್ಟನ್ ಬರಬೇಕು. ವಸೀಂ ಬರಬೇಕೆನ್ನೋದನ್ನು ಕೇಳಿಕೊಳ್ತಾ ಇದ್ದೇವೆ. ದಯಮಾಡಿ ವಸೀಂ ಅವರು ನಮ್ಮ ಜೊತೆಗೆ ಸ್ವಲ್ಪ ಕೈ ಜೋಡಿಸಿ. ಫೈನಲ್ ಕಾಲ್. ಸಮಯದ ಅಭಾವವಿದೆ, ಟಾಸ್ ಮಾಡಿ. ಈಗಾಗಲೇ ಲೀಗ್ ಹಂತದ ಕಟ್ಟ ಕಡೆ 2 ಪಂದ್ಯಾಟಗಳು ಈಗಾಗಲೇ ಹೈ ವೋಲ್ಟೇಜ್ ಅನ್ನ ಕಂಡುಕೊಳ್ಳುವಂತ ಎಲ್ಲ ಲಕ್ಷಣಗಳು ತೋರ್ಪಡಿಸ್ತಾ ಇದೆ. ಮತ್ತೆ ಬಾರಿ ಸತ ಚೆಂಡು ಬಹಳ ಶುದ್ಧ ಮರಿತದ ಹೊಡೆತ. ಡಿಪೆಕ್ಸ್ ಕಾವಸ್ ವಿಭಾಗದಲ್ಲಿ ಒಂದೊಡ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. 2ನೇ ಒಟ್ಟದ ಪ್ರಯತ್ನಗಳು ಬರ್ತಾ ಇಲ್ಲ. ಸ್ಟ್ರೈಕರ್ ಅಲ್ಲಿದ್ದಂತ ಆಟಗಾರ ಈಗ ಇರಾದೆಯನ್ನು ತೋರ್ಪಡಿಸ್ತಾ ಇಲ್ಲ. ಕೇವಲ ಒಂದೊಡ ಸೇರ್ಪಡೆ. ಈಗಾಗಲೇ ಅಂಕಣ ಹೊರ ಭಾಗದಲ್ಲಿ ನಮ್ಮ ಮೇನ್ ಸ್ಟೇಜಿನ ಕೆಳಭಾಗದಲ್ಲಿ ಈಗಾಗಲೇ ಫಾತಿಯಾ ಟೈಗರ್ಸ್ ಮತ್ತು ಶ್ರೀ ಕ್ರಿಕೆಟರ್ಸ್ ನಾಣ್ಯ ಚುಮ್ಕಿ ಕಾರ್ಯಕ್ರಮ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಅಥವಾ ಮಾಡಿ ಡೂ ಆರ್ ಡೈ ಸಿಚುವೇಶನ್. ಈಗಾಗಲೇ ನಾಣ್ಯ ಚುಮ್ಕಿ. Toss on by toss Father Tigers. ಡಿಸಿಷನ್ ಆದಷ್ಟು ಬೇಗ ತಿಳಿಸ್ಕೊಡ್ಬೇಕು ವಸೀಂ ಅವರೇ. ತೊಡೆದ ಮೊತ್ತ 14. 14 ವಿತೌಟ್ ಲಾಸ್. ಸಲ್ಮಾನ್ ಮತ್ತು ಇಮ್ರಾನ್ ಆರಂಭಿಕದ ಎಸೆತಗಾರರಾಗಿ ಈಗಾಗಲೇ ತಂಡಕ್ಕೆ ಸೇರ್ಪಡೆಯನ್ನು ಕಂಡುಕೊಂಡ್ರು. ಈಗ ಇಮ್ರಾನ್ ದಾಳಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಚಾಲ್ತಿಯ 2ನೇ ಓವರ್ನಲ್ಲಿ ಮತ್ತೆ ಇಮ್ರಾನ್ ಜಿಎಂ ತುದಿಯನ್ನು ಬಳಕೆ ಮಾಡಿಕೊಂಡು ಇಮ್ರಾನ್ ಎಸೆದ ಚೆಂಡು ಬಹಳ ಶುದ್ಧ ಮರಿತದ ಹೊಡೆತ. ರಿಸ್ಕಿ ಸಿಂಗಲ್ ಬಾರಿ ಪಾಯಿಂಟ್ ವಿಭಾಗದಲ್ಲಿ ತಳ್ಳಿ ಹಾಕುವಂತ ಪ್ರಯತ್ನವನ್ನು ಮಾಡಿದ್ರು. ಉತ್ತಮ ರೀತಿಯ ಹೊಡೆತ ದಾಖಲಾಗ್ತಾ ಇದೆ. ತಂಡದ ಒಟ್ಟಾರೆ ಗಳಿಕೆ ಈಗ 15 ಓಟಗಳಿಗೆ ತಲುಪ್ತಾ ಇದೆ. 15 ವಿತೌಟ್ ಲಾಸ್. ರಾಮಕೃಷ್ಣ ಮತ್ತು ಪಟೇಲಿನ ಪಾರ್ಟ್ನರ್ಶಿಪ್ ಭಾಗಿದಾರಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಬಹಳ ಸುತ್ತಮರಿತದ ಎಸೆತ. ಈ ಬಾರಿ ಎಸೆತ ಚೆಂಡು ಬ್ಲಾಕ್ ಹೋಲ್ ಡೆಲಿವರಿ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ತೀರಾ ಯಾರ್ಕರ್ ಲೈನ್ ಡೆಲಿವರಿಗೆ ಅವಕಾಶ ಮಾಡಿಕೊಟ್ರು ಇಮ್ರಾನ್ ಎಸ್ ಅಂತ ಚೆಂಡು. ಈಗ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಉತ್ತಮ ರೀತಿಯ ಹೊಡೆತ. ಈ ಬಾರಿ ಬೌಲರ್ಸ್ ಬ್ಯಾಕ್ ಡ್ರೈವ್ ಮಾಡಿದ್ರು. ರಿಟರ್ನ್ ಕ್ಷೇತ್ರ ರಕ್ಷಣೆ ಚೆಂಡನ್ನು ಅಟಾಯಿಸ್ತಾ ಇದ್ದಾನೆ ಇಮ್ರಾನ್. ಒಂದೋಟದ ಪೂರೈಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ. 16 ಓಟಗಳು 2ನೇ ಓವರ್ನ ಚಾಲ್ತಿಯ ಪವರ್ ಪ್ಲೇ ಹಂತದಲ್ಲಿ. ಮತ್ತೆ ಚೆಂಡು ತನ್ಮೂಲಕವಾಗಿ ಚೆಂಡು ಬಲಿಷ್ಠ ಸಿಕ್ಸರ್ ಷಟ್ಕಾರ ಓಟಗಳು. ಲಾಂಗ್ ಆಫ್ ಸೀಮಾರೇಖೆ ಮೇಲ್ಭಾಗದಲ್ಲಿ ಉತ್ತಮ ರೀತಿಯ ಒಂದು ಹೊಡೆತ. ಲಾಫ್ಟರ್ ಶಾಟ್ ಅನ್ನು ದಾಖಲಿಸಿದ್ರು ಚಿನಮೂಲಾದ್ರಿ ಚೀತಾಸಿ. ಈಗ ಒಂದಷ್ಟು ನೆಟ್ಟು ಸಿರನ
ಅದೇ ರೀತಿ ಶ್ರೀ ಕ್ರಿಕೆಟರ್ಸ್ ದಿನ ದಾಂಡಿಗರು ಬ್ಯಾಟಿಂಗ್ ಲೈನ್ ಅಪ್ಗೆ ಸಿದ್ಧರಿರ್ಬೇಕೆನ್ನೋದ ಕೇಳಿಕೊಳ್ತಾ ಇದ್ದೇವೆ. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 2ನೇ ಓವರ್ನ ಮುಕ್ತಾಯದ ನಂತರ ತಂಡದ ಮೊತ್ತ 22. ಈಗಾಗಲೇ ಆಟೋ ಕಿಸಾನ್ ನಮಗೆ ಬಹಳಷ್ಟು ಪ್ರೋತ್ಸಾಹವನ್ನು ನೀಡಿ ವಿಶ್ವಾದ್ಯಂತ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಮೋಟರನ್ನು ಆನ್ ಆಫ್ ಮಾಡುವಂಥ ಸೌಲಭ್ಯಗಳನ್ನು ನೀಡ್ತಾ ಇರುವಂಥ, ರೈತರಿಗೆ ಉಪಯೋಗವನ್ನು ಮಾಡ್ತಾ ಇರುವಂತಹ, ಅನುಕೂಲಕರ ಮಾಡ್ತಾ ಇರುವಂಥ ಒಂದು ಹೊಸ ತಂತ್ರವನ್ನು ಈಗಾಗಲೇ 1500ಕ್ಕಿಂತ ಹೆಚ್ಚಾದಂಥ ರೈತರು ಇದನ್ನು ಬಳಕೆ ಮಾಡಿಕೊಂಡು ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾರೆ. ದಯಮಾಡಿ ರೈತರು ಇದನ್ನು ಪಡ್ಕೊಂಡು ಇನ್ನಷ್ಟು ಉತ್ತಮ ರೀತಿಯ ರೈತಗಾರಿಕೆಯನ್ನು ಮಾಡಿ ಎನ್ನುವುದಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಈಗಾಗಲೇ ಈ ಸಂಸ್ಥೆಯ ಪ್ರತಿನಿಧಿಗಳು ನಮ್ಮ ಕಮೆಂಟೇಟರ್ ಬಾಕ್ಸಿನ ಬಲಭಾಗದಲ್ಲಿ ಈಗಾಗಲೇ ಉಪಸ್ಥಿತರಿದ್ದಾರೆ, ಅವರನ್ನ ಸಂಪರ್ಕಿಸಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ನಮಗೆ ಒಂದು ಯಶಸ್ವಿ ಪಂದ್ಯಾಕೂಟದ ಪ್ರಥಮ ಸ್ಥಾನೀಯ ಬಹುಮಾನನ ನೀಡಿದಂಥ ದಾನಿಗಳು ಈಗಾಗಲೇ ಡಾಕ್ಟರ್ ಸಿದ್ಧಾರ್ಥರವರು 1.5 ಲಕ್ಷದ ನಗದಿನ ಪುರಸ್ಕಾರವನ್ನು ನೀಡ್ತಾ ಇದ್ದಾರೆ. ಅವರ ಜೊತೆಗಾಗಿ ಸಿದ್ದೇಶ್ ಕಾಶಿ ಲಕ್ಷ್ಮೀ ವೆಂಕಟೇಶ್ವರ ಗ್ರಾನೈಟ್ಸ್ ಮಾಲೀಕರು 75,000 ನಗದು ರನ್ನಸ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಅವರ ಜೊತೆಗಾಗಿ ಬದ್ರಿನಾಥ್ರವರು ಕೂಡ ಅಧ್ಯಕ್ಷರು ಟೌನ್ ಪ್ಲಾನಿಂಗ್ 20,000 ನಗದು ಥರ್ಡ್ ಪ್ಲೇಸ್, ಫೋರ್ತ್ ಪ್ಲೇಸ್ ಅನ್ನ KB ಸುರೇಶ್ ಕೌನ್ಸಿಲರ್ ಅವರು ನೀಡಿ ಗೌರವಿಸ್ತಾ ಇದ್ದಾರೆ. ಇವರೆಲ್ಲ ಗಣ್ಯ ವ್ಯಕ್ತಿಗಳಿಗೆ ಮತ್ತೆ ಹೃದಯ ಶ್ರೀಮಂತಿಕೆ ಪ್ರಾಯೋಜಕರಿಗೆ ನಾವು ಮತ್ತೆ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ ದುರ್ಗನ್ಸ್ ಕ್ರಿಕೆಟ್ ಲೀಗ್ ಸೀಸನ್ 3ನ ಪರವಾಗಿ. ಅದೇ ರೀತಿ 4 ದಿನ ನಮಗೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿಯ ಅನ್ನದಾತರು ಶುಚಿ ರುಚಿಯಾದಂತಹ ಸ್ವಚ್ಛ ಊಟವನ್ನು ವ್ಯವಸ್ಥೆಯನ್ನು ಮಾಡಿದಂತಹ ಭಾಸ್ಕರ್ ಅವರಿಗೂ ಸಹ ನಾವು ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಳ್ಕೊಳ್ತಾ ಇದೆ. 24 ಕೋಟಿಗಳಿಗೆ ತಲುಪ್ತಾ ಇದೆ. 24 ಗುರುಮೂರ್ತಿ ಅವರ ಗೌರವಾಧ್ಯಕ್ಷತೆಯಲ್ಲಿ ಈಗಾಗಲೇ ಸಾಗ್ತಾ ಇದೆ. ರಘುರವರ ಸಾರಥ್ಯದ ಚತುರ ಸಂಘಟನೆ ಈಗಾಗಲೇ ಯಶಸ್ವಿ ಹಂತಕ್ಕೆ ತಲುಪ್ತಾ ಇದೆ. ಲೀಗಿನ ಕೊನೆಯ ಒಂದು ಪಂದ್ಯಾಟ ಇದಾದ ನಂತರ ಬಾಕಿ ಉಳಿತಾ ಇದೆ. ತದನಂತರ ಫೈನಲ್ಸ್ ಕಾಳಗ 2ನೇ ಉಪಾಧ್ಯತ ಪಂದ್ಯಾಟ, ಆರಂಭಿಕದ ಉಪಾಧ್ಯ ಪಂದ್ಯಾಟ, ತದನಂತರ ಫೈನಲ್ ಕಾಳಗ ಸಾಗ್ತದೆ. ಈಗಾಗಲೇ ವಿಶ್ವಕಪ್ ದಾಖಲಿಸಿರುವಂತ ಮಾದರಿಯ ಒಂದು ಮೆರುಗಿನ ಟ್ರೋಫಿ ನಮ್ಮ ಮೇನ್ ಸ್ಟೇಜ್ ಅಲ್ಲಿ ಮೆರುಗ್ತಾ ಇದೆ. ಇದು ಯಾರ ಪಾಲ ಆಗ್ತದೆ ಅಂತಿಮ ಹಂತಕ್ಕೆ ಕಾಯ್ದು ನೋಡಬೇಕಾಗ್ತಾ ಇದೆ. ಇವತ್ತಿನ ದಿನ ಸಮಾರಂಭ ವರ್ಣರಂಜಿತವಾಗಿರೋದಕ್ಕಾಗಿ ನಮಗೆ ಕೈ ಜೋಡಿಸಿದಂಥವರು ಮತ್ತೆ ಹೃದಯ ಶ್ರೀಮಂತಿಕೆ ಪ್ರಾಯೋಜಕರು, ಪಟಾಕಿ ಪ್ರಾಯೋಜಕರನ್ನ ಮಾಡಿದಂಥವ್ರು ಜಿಮ್ಮಿ ಅಲಿಯಾಸ್ ಅಶೋಕ್ ರವರು, ಅವರಿಗೆ ಕೂಡ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅಂಪೈರ್ ನೋಬಾಲ್ ಎನ್ನುವಂತ ಸೂಚನೆ ಬರ್ತಾ ಇದೆ. ಇಲ್ಲಿ ಟಿವಿ ಅಂಪೈರ್ ರಿವ್ಯೂ ಮಾಡಿ ಅದನ್ನ ಡಿಸಿಷನ್ ತಿಳಿಸಿದ್ದಾರೆ, ದಯಮಾಡಿ ಗಮನಿಸ್ಕೊಳ್ಳಿ. ನೋಬಾಲ್ ಎನ್ನುವಂತ ಸೂಚನೆ ಬರ್ತಾ ಇದೆ. ನೋಬಾಲ್ ಪ್ಲಸ್ ಈಗ ಫ್ರೀ ಹಿಟ್ ಅವಕಾಶ, 1+ ಫ್ರೀ ಹಿಟ್. ತಂಡದ ಮೊತ್ತ 27 ಓಟುಗಳು, 27. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಸಲ್ಮಾನ್ ಎಸ್ಕಾರ್ ಭಾಗದಲ್ಲಿ ಫ್ರೀಟ್ಗೆ ಸದ ಚೆಂಡು ಭಾಷಿತ ಬರಿತ ತನ್ಮೂಲಕವಾಗಿ ಸೀಮಾರೇಖೆ ಅಂಚಿನಲ್ಲಿ ಕೇವಲ ಒಂದೊಡ್ಡ ಪೂರೈಕೆ, 2ನೇ ಓಟದ ಪ್ರಯತ್ನ, ಪೂರೈಕೆಯೂ ಕೂಡ ಉತ್ತಮ ರೀತಿಯ ಒಂದು ರನ್ನಿಂಗ್ ಬಿಟ್ಟಿದ್ದ ವಿಕೆಟ್ಸ್ ಅನ್ನು ದಾಖಲಿಸ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಓಟಗಳು ಈಗಾಗಲೇ ದಾಖಲಾಗ್ತಾ ಇದೆ. ತಂಡದ ಮೊತ್ತ ಈಗ 29 ಓಟುಗಳಿಗೆ ತಲುಪ್ತಾ ಇದೆ. ಮುಕ್ತಾಯ ಕಾಣಂತ ಓವರ್ ಸಂಖ್ಯೆ 3. ಎಂಡ್ ಆಫ್ ಓವರ್ ನಂಬರ್ 3. ನಾವು ಸ್ಕೋರ್ ಮೂವ್ಸ್ ಟು 29 ವಿತೌಟ್ ಲಾಸ್. ಹಲೋ, ದಯವಿಟ್ಟು ಗಮನಿಸ್ಕೊಳ್ಳಿ, ಒಬ್ಬೊಬ್ರು ಹೋಗ್ರಿ. ವಾಟರ್ ಸರ್ವಿಸ್ಗೆ ಒಬ್ಬರು ಹೋದ್ರೆ ಸಾಕು, ಇಬ್ಬಿಬ್ರು ಅವಶ್ಯಕತೆ ಇಲ್ಲ, ದಯಮಾಡಿ ಗಮನಿಸ್ಕೊಳ್ಳಿ. ಚಿನ್ನಮುಲಾದ್ರಿ ಜೀತಾಸ್ ಡ್ರಿಂಕ್ಸ್ಗೆ ಒಬ್ಬರು ಅವಶ್ಯಕತೆ ಅಷ್ಟೇ.
ಸಮಯದ ಅಭಾವವಿದೆ, ದಯವಿಟ್ಟು ಸಹಕರಿಸಬೇಕು. ಗಮನಿಸ್ಕೊಳ್ಳಿ, ಈಗಾಗಲೇ ನಮ್ಮ ರಘುರವರು ಒಂದು ಮುಖ್ಯ ಸೂಚನೆ ಪ್ರಕಟಣೆಯನ್ನು ಮಾಡ್ತಾ ಇದ್ದಾರೆ. ಇದುವರೆಗೆ ಕೂಡ 4 ದಿನಗಳ ಕ್ರೀಡಾ ಹಬ್ಬ ಏನಿದೆ, ಈಗ ಅಂತಿಮ ಹಂತಕ್ಕೆ ಇವತ್ತಿನ ದಿನ 7 ಗಂಟೆಗೆ ಸರಿಯಾಗಿ ವರ್ಣರಂಜಿತ ಸಮಾರಂಭದ ನಂತರ ಪ್ರಾರಂಭಗೊಳ್ಳುತ್ತದೆ. ಮುಂಚಿತವಾಗಲೇ 7 ಗಂಟೆಗೆ ಸರಿಯಾಗಿ 12 ತಂಡದ ಮಾಲೀಕರು, ಫ್ರಾಂಚೈಸಿ ಮಾಲೀಕರು ಜೊತೆಗಾಗಿ ಅವರ 15 ಮಂದಿ ಸ್ಕ್ವಾಡ್ ಆಟಗಾರರು ಎಲ್ಲರೂ ಕೂಡ ಉಪಸ್ಥಿತರಿರಬೇಕು. ಈಗಾಗಲೇ ಅವರಿಗೆ ಸನ್ಮಾನಿಸಿ ಗುರುತಿಸಿ ಗೌರವಿಸುವಂತ ಒಂದು ಕಾರ್ಯಕ್ರಮ ಸಾಗ್ತದೆ. ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಅದಕ್ಕಿಂತ ಪ್ರಾಮುಖ್ಯತವಾಗಿ ಈಗಾಗಲೇ ಒಂದು GCL ಪಂದ್ಯಾಕೂಟದ ಬಿಡ್ಡಿಂಗ್ ಅಮೌಂಟ್ ಏನಿದೆ ಅದನ್ನ ಇದೇ ವೇದಿಕೆ ಮೇಲ್ಭಾಗದಲ್ಲಿ ನೀಡಿ ಗೌರವಿಸಲಾಗ್ತದೆ. ದಯಮಾಡಿ ತಪ್ಪದೆ 12 ತಂಡಗಳು ಇದನ್ನ ಗಮನಿಸಿ ನಮ್ಮ ಜೊತೆಗೆ ಸ್ವಲ್ಪ ಕೈ ಜೋಡಿಸಿ ಅನ್ನೋದ ಕೇಳಿಕೊಳ್ತಾ ಇದ್ದಾವೆ. ಮತ್ತೆ ಬಹಳ ಸುತ್ತಮರಿತದೆ ಸದಾ ಈ ಬಾರಿ ಎಸ್ ಅಂತ ಚೆಂಡು, ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಸತ ಚೆಂಡು ಬಹಳ ಶುದ್ಧ ಬರಿತಂದು ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. 16-22 ಓಟದ ಅವಶ್ಯಕತೆ. 16 ಬಾಲ್ 22. ಸ್ಟೆಪ್ ಔಟ್ ಮಾಡಿದ್ರು. ಬಹಳ ಶುದ್ಧ ಬರಿತಂದು ಹೊಡೆತ ಮಿಡ್ ವಿಕೆಟ್ ವಿಭಾಗದಲ್ಲಿ ಒಂದೊಡ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಎರಡನೇ ಓಟದ ಇರಾದೆಯನ್ನು ತೋರ್ಪಡಿಸ್ತಾ ಇಲ್ಲ. ತಂಡದ ಒಟ್ಟಾರೆ ಗಳಿಕೆ ಈಗ 30ಕ್ಕೆ ತಲುಪ್ತಾ ಇದೆ. ಮತ್ತೆ ಅರೌಂಡ್ ವಾದಲ್ಲಿ ಎಸೆದ ಚೆಂಡು, ಕಟ್ ಶಾಟ್ ದಾಖಲಿಸುವಂತ ಪ್ರಯತ್ನ ತನ್ಮೂಲಕ ಈ ಊಟ ರಕ್ಷಣಾ ವೈಫಲ್ಯತೆಯನ್ನು ದಾಖಲಿಸಿದ್ರು. ರಫಿ ಎಸೆದ ಚೆಂಡು ಬೈ ಮುಖೇನವಾಗಿ ಒಂದೊಂದು ಸೇರ್ಪಡೆ. ಸ್ಟೆಪ್ ಔಟ್ ಮಾಡಿದ್ರು. ಈ ಬಾರಿ ಎಸೆದ ಚೆಂಡು ಬೀಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಹಳ ಶುದ್ಧ ಮರಿತ ಒಂದು ಹೊಡೆತ ದಾಖಲಾಗ್ತಾ ಇದೆ. ತಂಡದ ಮೊತ್ತ ಈಗ 32ಕ್ಕೆ ತಲುಪ್ತಾ ಇದೆ. 32. ಮತ್ತೆ ಸ್ಟೆಪ್ ಔಟ್ ಮಾಡಿದ್ರು. ಈ ಬಾರಿ ಎಸೆದ ಚೆಂಡು ಇನ್ಸೈಡ್ ಔಟ್ ಹೊಡೆತ ದಾಖಲಿಸುವಂತ ಪ್ರಯತ್ನ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಉತ್ತಮ ರೀತಿಯ ಎಸೆತ ದಾಖಲಿಸ್ತಾ ಇದ್ದಾರೆ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. 32 ಓಟ್ಗಳಿಗೆ ತಲುಪ್ತಾ ಇದೆ. 32. ರಿಟೈರ್ಡ್ ಔಟ್ ಎನ್ನುವಂತ ಒಂದು ಸೂಚನೆ ಬರ್ತಾ ಇದೆ. ಪಟೇಲ್ ಈಗ ವಾಪಸ್ ಆಗ್ತಾ ಇದ್ದಾರೆ. ಹೊಸ ದಾಂಡಿಗರ ಸೇರ್ಪಡೆ. ಹಿರಿಯೂರು ಪರಿಸರದ ಮತ್ತೋರ್ವ ಬಲಿಷ್ಠ ಆಟಗಾರನ ಸೇರ್ಪಡೆ ಆಗ್ತಾ ಇದೆ. ಮನೋಜ್ ಅಂಕಣಗಳ ಭಾಗದಲ್ಲಿ. ಓಕೆ, 32 ಓಟಗಳು. ಇನ್ನು ಕೂಡ ಪಂದ್ಯಾಟವನ್ನು ಜಯಿಸಬೇಕಾದ್ರೆ runs required from 12 balls. 12 balls remaining, 19 runs required. ಒಂದು ಸಿಕ್ಸರ್ನ ಅವಶ್ಯಕತೆಯಲ್ಲಿ ಈಗಾಗಲೇ ತಂಡ ಪಂದ್ಯಾಟವನ್ನು ಆಡ್ತಾ ಇದೆ. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಈಗಾಗಲೇ ನಮ್ಮ ಒಂದು ಯಶಸ್ವಿ ಪಂದ್ಯಾಟಕ್ಕಾಗಿ ಡ್ರಮ್ಸ್ ದೇವರು ಅವರು ಆಗಮಿಸ್ತಾ ಇದ್ದಾರೆ. ಅವ್ರಿಗೆ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮತ್ತೆ ಈ ಬಾರಿ ಎಸೆದ ಚೆಂಡು ಬಹಳ ಉತ್ತಮ ರೀತಿಯ ಒಂದು ಹೊಡೆತ. ಈ ಬಾರಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಶ್ರೀ ಕ್ರಿಕೆಟರ್ಸ್ ಪ್ಲೇಯರ್ಸ್ ಲಿಸ್ಟ್ ಅನ್ನು ನೀಡಬೇಕೆನ್ನೋದ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಕ್ರಿಕೆಟರ್ಸ್ ಪ್ಲೇಯರ್ಸ್ ಲಿಸ್ಟ್.
ಮತ್ತೆ ಬಾರಿ ಎಸೆದಂತ ಚೆಂಡು ತನ್ನ ಮೂಲಕವಾಗಿ ಕೌಕಾರ್ನ ಸೀಮಾರೇಖೆ ಮೇಲ್ಭಾಗದಲ್ಲಿ ಬಲಿಷ್ಠ ಹೊಡೆತ ಮನೋಜ ಉತ್ತಮ ರೀತಿಯ ಒಂದು ಸಿಕ್ಸರ್ ದಾಖಲಾಗ್ತಾ ಇದೆ ತನ್ನ ಮೂಲಕವಾಗಿ. ಅಂತ 8 ಒಟ್ಟುಗಳಿಗೆ ತಲುಪ್ತಾ ಇದೆ. ಮತ್ತೆ ಬಾರಿ ಸಾತ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ ತನ್ನ ಮೂಲಕವಾಗಿ ಮನೋಜ್ ಉದ್ದರಿ ನೆಲೆಗೊಳ್ಳುತ್ತಾ ಇದೆ. ಉದ್ದರಿ ಆಘಾತವನ್ನ ಕಂಡುಕೊಳ್ತಾ ಇದೆ. ಶಾರ್ಟ್ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಮಾಡಿದ್ರು. 38ಕ್ಕೆ ಮನೋಜ್ ವಾಪಸ್ ಆತಿ. 38ಕ್ಕೆ 2. ಕ್ಕೆ 13 8 ಬಾಲ್ 13 ರನ್ಸ್ ರಿಕ್ವೈರ್ಡ್ ನಾವು. ಈಗ ಕೈಯಲ್ಲಿದ್ದಂತ ಪಂದ್ಯಾಟ ಈಗ ಕೈ ಚೆಲ್ಲುವಂತ ಹಂತಕ್ಕೆ ತಲುಪ್ತಾ ಇದೆ. 8ಕ್ಕೆ 13 8 ಬಾಲ್ 13 ರನ್ಸ್ ರಿಕ್ವೈರ್ಡ್. ಕುತೂಹಲಕಾರಿ ಘಟ್ಟದ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಹೊಸ ದಾಂಡಿಗನ ಸೇರ್ಪಡೆ. ಮತ್ತೆ ಈ ಬಾರಿ ಎಸೆದಂತ ಚೆಂಡು ಬಹಳ ಶುದ್ಧ ಮರಿತ ನೋಡುತ್ತಾ ತನ್ನ ಮೂಲಕವಾಗಿ ಸೀಮಾರೇಖೆ ಅವರ ಭಾಗವನ್ನು ಕ್ರಮಿಸಿದ ಬಲಿಷ್ಠ ಸಿಕ್ಸರ್. ಆ ರೋಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಬಹಳ ಉತ್ತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸಿದ್ರು ತನ್ನ ಮೂಲಕವಾಗಿ. ತಂಡದ ಮೊತ್ತ 44 ಶಂಸಿ. ಬಹಳ ಶುದ್ಧ ಮರಿತು ಅಂದ್ರೆ ಸತಾಯಿ ಬಾರಿ ಎಸೆದ ಚೆಂಡು ಓಟಗಳಿಗೆ ಅವಕಾಶಗಳು ಎಕ್ಸ್ಟ್ರಾಸ್ ಮುಖೇನವಾಗಿ ಬರ್ತಾ ಇದೆ. ದಯಮಾಡಿ ಅಂಪೈರ್ ಜೊತೆ ಸಹಕರಿಸಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಯಾವುದೇ ರೀತಿಯಂತ ಮಾತುಕತೆಗೆ ಅವಕಾಶ ಮಾಡಿಕೊಡ್ಬೇಡಿ. ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಆದಷ್ಟು ಬೇಗ ಪಂದ್ಯಾಟ ಮುಂದುವರಿಸಿ ಅನ್ನೋದಾಗಿ ಕೇಳ್ಕೊಳ್ತಾ ಇದ್ದೇವೆ. ಸಮಯ ಮೀರ್ತಾ ಇದೆ. ಆದಷ್ಟು ಬೇಗ ಪಂದ್ಯಾಟ ಮುಂದುವರಿಸಿ ಅನ್ನೋದಾಗಿ ಕೇಳ್ಕೊಳ್ತಾ ಇದ್ದೇವೆ. ಸಮಯ ಮೀರ್ತಾ ಇದೆ, ದಯಮಾಡಿ ಗಮನಿಸಿಕೊಳ್ಳಿ.
ರಾಘವೇಂದ್ರ ಚಾಣಿ SRK ವಿಭಾಗದಲ್ಲಿ GM ತುದಿಯನ್ನ ಬಳಕೆ ಮಾಡಿಕೊಂಡು SRK ವಿಭಾಗದಲ್ಲಿ ಬರ್ತಾರೆ ರಾಘವೇಂದ್ರ ಚಾಣಿ. ಮತ್ತೆ ಪಂದ್ಯಾಟ ಮುಂದುವರಿಸಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. 6 ರನ್ಸ್ ರಿಕ್ವೈರ್ಡ್ ನಾವು. ಕುತೂಹಲಕಾರಿ ಘಟ್ಟದ ಪಂದ್ಯಾಟ ಸಾಗ್ತಾ ಇದೆ. ಇದಾದ ನಂತರ ಫಾತಿಯಾ ಟೈಗರ್ಸ್ ವರ್ಸಸ್ ಶ್ರೀ ಕ್ರಿಕೆಟ್ ಕಟ್ಟಕಡೆಯ ಲೀಗ್ ಪಂದ್ಯಾಟ ಸಾಗ್ತದೆ. ಆರಂಭಿಕದ ಎಸೆತ, ಈ ಬಾರಿ ಎಸೆತ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಮತ್ತೆ ಕ್ಷೇತ್ರ ರಕ್ಷಣೆ ಎಡವಿಕೆ ತನ್ಮೂಲಕವಾಗಿ ಎರಡನೇ ಓಟವನ್ನ ಸುಲಭದಲ್ಲಿ ದಾಖಲಿಸಿದ್ರು. ಇನ್ನರ್ ಸರ್ಕಲ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಎಡವಿಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಪಂದ್ಯಾಟ ಈಗ ಒಂದಷ್ಟು ಒತ್ತಡವನ್ನು ನಿವಾರಿಸಿಕೊಳ್ತಾ ಇದೆ. ಚಿನ್ನಮುಲಾದ್ರಿ ಚೀತಾಸ್ ಮತ್ತೆ ಸ್ಟ್ರೈಕರ್ನ ಕಂಡುಕೊಳ್ತಾ ಇರುವಂತಹ ಆಟಗಾರ ಈಗ ಕೃಪಾಕರ. ಉತ್ತಮ ರೀತಿಯ ಆಟವನ್ನು ಕೂಡ ಟೂರ್ನಮೆಂಟ್ ಅಲ್ಲಿ ತೋರ್ಪಡಿಸಿದ್ರು. ಮತ್ತೆ ಈ ಬಾರಿ ಎಸೆತ ಚೆಂಡು ಬಹಳ ಶುದ್ಧಮರಿತ ನೋಡುತ್ತಾ ಈ ಬಾರಿ ಡೀಪ್ ಕವರ್ಸ್ ವಿಭಾಗದಲ್ಲಿ ಒಂದೊಂದು ಸೇರ್ಪಡೆ. ಎರಡನೇ ಓಟದ ಪ್ರಯತ್ನ, ಪೂರೈಕೆಯೂ ಕೂಡ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ತನ್ಮೂಲಕವಾಗಿ ಕೇವಲ 2 ಓಟದ ಅವಶ್ಯಕತೆ, 4 ಎಸೆತ ಬಾಕಿ ಉಳಿತಾ ಇದೆ. 4 balls 2 runs ರಿಕ್ವೈರ್ಡ್. ಮುಂದಿನ ಪಂದ್ಯಾಟಕ್ಕಾಗಿ ಈಗ ಫಾತಿಯಾ ಟೈಗರ್ಸ್ ಕ್ಷೇತ್ರ ರಕ್ಷಣೆಯಲ್ಲಿ ಸಿದ್ಧರಿರ್ಬೇಕಿರೋದನ್ನ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಬ್ಯಾಟಿಂಗ್ ಲೈನ್ ಅಪ್ ಗಾಗಿ ಶ್ರೀ ಕ್ರಿಕೆಟರ್ಸ್ ಸಿದ್ಧರಿರಬೇಕು. ಮತ್ತೆ ಈ ಬಾರಿ ಅಸಾಧ ಚೆಂಡು ಬಹಳ ಶುದ್ಧಮರಿತ ಕಟ್ ಶಾಟ್ ಅನ್ನು ದಾಖಲಿಸಿದ್ರು. ತನ್ಮೂಲಕವಾಗಿ ನೋ ಬಾಲ್ ಘೋಷಣೆ. ಈಗ ಪಂದ್ಯಾಟ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಚಿನ್ನಮುಲಾದ್ರಿ ಚೀತಾಸ್ ಈಗ ಪಂದ್ಯಾಟವನ್ನು ಜಯಿಸಿದ್ರು. ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಮುಕ್ತಾಯ ಕಾಣಂತ ಪಂದ್ಯ ಕುರಿತ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ರಾಮಕೃಷ್ಣ ಫ್ರಮ್ ಚಿನ್ನಮುಲಾದ್ರಿ ಚೀತಾಸ್ ದಯಮಾಡಿ ನಮ್ಮ ವೇದಿಕೆ ಅಂತ ಬರಬೇಕು ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಫಾತಿಯಾ ಟೈಗರ್ ಕ್ಷೇತ್ರ ರಕ್ಷಣೆಗೆ ಸಾಗಬೇಕು. ಆದಷ್ಟು ಬೇಗ ಡಗ್ಔಟ್ ಅನ್ನು ತೆರೆ ಮಾಡಿಸ್ಕೊಡಿ. 2 ತಂಡದ ಆಟಗಾರರು ಡಗ್ಔಟ್ ಅನ್ನು ತೆರೆ ಮಾಡಿಸ್ಕೊಡಿ. ಶ್ರೀ ಕ್ರಿಕೆಟರ್ಸ್ ಡಗ್ಔಟ್ ಅನ್ನು ಬಳಕೆ ಮಾಡಿಕೊಂಡು ಓಪನರ್ಸ್ ಅನ್ನು ಕಳಿಸ್ಕೊಡಿ. ಅದೇ ರೀತಿ ಫಾತಿಯಾ ಟೈಗರ್ ಕ್ಷೇತ್ರ ರಕ್ಷಣೆಗೆ ಬರಬೇಕು ಎನ್ನುವುದಾಗಿ ಕೇಳಿಕೊಳ್ತಾ ಇದ್ದೇವೆ.